ದಯವನ್ನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ ದೇವನಪ್ಪ. ಮಹಿಮೆಯುಳ್ಳವನೇ, ನಿನ್ನ ಸಮ್ಮುಖದಲ್ಲಿ ಅಪ್ಪ ಸಂತೋಷ ಉಂಟಪ್ಪ, ನಿನ್ನ ಸಮ್ಮುಖದಲ್ಲಿ ದಯೆ ಉಂಟಪ್ಪ, ನಿನ್ನ ಸಮ್ಮುಖದಲ್ಲಿ ಅಪ್ಪ ಸಮಾಧಾನ ಉಂಟು ದೇವನಪ್ಪ. ಅದೆಲ್ಲವನ್ನು ಹೊಂದಿಕೊಳ್ಳಿಕ್ಕೆ ಮುಂಚಾನೆ ವೇಳೆ ಸಹಾಯವನ್ನು ಮಾಡೋ ದೇವನಪ್ಪ. ಪವಿತ್ರಾತ್ಮನ ಶಕ್ತಿಯಿಂದಲೂ ಪವಿತ್ರಾತ್ಮನ ಬಲದಿಂದಲೂ ದೇವನೇ ಅವೆಲ್ಲವನ್ನು ಹೊಂದಿಕೊಂಡು ಅನುಭವಿಸಲಿಕ್ಕೆ ನಿಮ್ಮ ಸಹಾಯ ಮಾಡಪ್ಪ. ಯಜಮಾನನೇ, ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದಲೂ ನಿನ್ನ ಬಲದಿಂದ ನಿನ್ನ ಆತ್ಮದಿಂದಲೂ ದೇವನಪ್ಪ ನಮ್ಮನ್ನು ತುಂಬಿಸಿ ತುಂಬಿಸಿ ಹೊರಸೂಸುವಾಗ ದೇವನಪ್ಪ ನಿನ್ನ ಮಕ್ಕಳಾಗಿ ನಮ್ಮನ್ನು ಕಂಡುಕೊಂಡು ಅಪ್ಪ ನಮ್ಮನ್ನು ನಡೆಸುವಂಥ ಎಲ್ಲ ಕೃಪೆಗಳಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಸ್ತೋತ್ರ ಮಾಡೋಣ, ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ರಾಜ. ನೀವೇ ಸಾಕು ಏಸಪ್ಪ. ಎಷ್ಟು ಜನ ಹೇಳ್ತೀರ ಮುಂಚಾನೆ ವೇಳೆಯಲ್ಲಿ, ನನಗೆ ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖದಲ್ಲಿ ನಾವು ಕೂಡಿ ಬರ್ಲಿಕ್ಕೆ ಕೊಟ್ಟ ಕೃಪೆಗೆ ಸ್ತೋತ್ರ ಅಪ್ಪ. ನಿನ್ನ ಸಮ್ಮುಖದಲ್ಲಿ ಸಂತೋಷ ಉಂಟು ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಿಮ್ಮ ಜಯ ಉಂಟು ಅಪ್ಪ, ನಿಮ್ಮ ಸಮ್ಮುಖದಲ್ಲಿ ನಂಬಿಕೆ ಉಂಟೇಸಪ್ಪ. ನಾವು ನಂಬುತ್ತೇವೆ ಸಪ್ಪ. ನಿಮ್ಮ ಸಮ್ಮುಖವನ್ನು ಕೂಡಿ ಬರುವಾಗ ದೇವನಪ್ಪ ನಮ್ಮ ಎಲ್ಲ ಕೃಪೆ ದಯವನ್ನು ದೇವನಪ್ಪ ನೀ ದಯಪಾಲಿಸುವ ಕೃಪೆಗಳಿಗೋಸ್ಕರ ಸ್ತೋತ್ರ ಯಜಮಾನನೇ. ನೀ ನಡೆಸಿ ಬರುವ ವಿಧಗಳಿಗೋಸ್ಕರ ಸ್ತೋತ್ರ ಯಜಮಾನನೇ. ನಿನ್ನ ಮಧುರವಾದ ಪ್ರೀತಿಯಿಂದಲೂ ನಿನ್ನ ಮಧುರವಾದ ಪ್ರೇಮದಿಂದಲಪ್ಪ ನಮ್ಮನ್ನು ಸೆಳೆದುಕೊಂಡ ಕೃಪೆಗಳಿಗೋಸ್ಕರ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಎಸಯ್ಯ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಲೋ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ, ನಾವು ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಕಡಲನ್ನು ತಟ್ಟುತ್ತಾ ಮುಂಚಾನೆ ವೇಳೆಲಪ್ಪ ನಿನ್ನ ಸಮ್ಮುಖವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವನಪ್ಪ. ನಿನ್ನ ಸಮ್ಮುಖದಲ್ಲಿ ಅಪ್ಪ ಆಡುತ್ತಾ ಹರ್ಷಿಸುತ್ತಾ ಪ್ರಾರ್ಥಿಸುತ್ತೇವನಪ್ಪ. ಸಂತೋಷವುಳ್ಳವರಾಗಿ ಕಾಣಲ್ಪಡಲಿಕ್ಕೆ ಅಪ್ಪ ನೀನು ಸಹಾಯ ಮಾಡೋ ಕೃಪೆಗಳಿಗೋಸ್ಕರ ಸ್ತೋತ್ರ ಯಜಮಾನನೇ. ಥ್ಯಾಂಕ್ ಯು ಎಸಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಎಸಯ್ಯ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಎಸಪ್ಪ. ಅಪ್ಪ ನಿನ್ನ ಸಮ್ಮುಖದಲ್ಲಿ ಕೂಡಿ ಬಂದ ಪ್ರತಿಯೊಬ್ಬ ದೇವ ಮಕ್ಕಳಿಗೋಸ್ಕರ ಸ್ತೋತ್ರ ದೇವನಪ್ಪ. ಈ ಮುಂಚಾನೆ ವೇಳೆಲಪ್ಪ ಅವರು ತಗ್ಗಿಸಿಕೊಂಡು ದೇವನಪ್ಪ ಅವರ ಆರಾಧಿಸುವಾಗ, ಅವರ ಪ್ರಾರ್ಥಿಸುವಾಗ ಅವರ ಹೃದಯವು ಅವರ ಮನ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಅಪ್ಪ. ನೀ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕಾಗಿ ಸ್ತೋತ್ರ ದೇವನಪ್ಪ. ನಮ್ಮ ನಂಬಿಕೆಯ ಗುರಾಣಿನಾಗಿದ್ದಕ್ಕಾಗಿ ಸ್ತೋತ್ರ. ನನ್ನ ಕೇಡಗೆಯು ನನ್ನ ಕೋಟೆಯು ಅಪ್ಪ ಎಲ್ಲವೂ ಆಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹುಡುಕುವ ಪ್ರತಿಯೊಬ್ಬರು ದೇವನೇ ಈ ಮುಂಚಾನೆ ವೇಳೆಯನ್ನು ಕಂಡುಕೊಳ್ಳಿಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ಯಜಮಾನನೇ. ಅಪ್ಪ ನಮ್ಮ ಬಲದಿಂದಲ್ಲಪ್ಪ, ನಮ್ಮ ಶಕ್ತಿಯಿಂದಲ್ಲಪ್ಪ, ದೇವರ ಕೃಪೆ, ದೇವರ ಬಲ, ಪವಿತ್ರಾತ್ಮನ ಶಕ್ತಿಯು ಈ ಮುಂಚಾನೆ ವೇಳೆ ಪ್ರತಿಯೊಬ್ಬರು ನಡೆಸಲಿ ಸಪ್ಪ. ಥ್ಯಾಂಕ್ ಯು ಸಪ್ಪ, ಥ್ಯಾಂಕ್ ಯು ಎಸಯ್ಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಸ್ತೋತ್ರ ಎಂದು ಆಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಆಡುವೆ ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ.
ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೆ ಕಾಪಾಡಿದೆ, ಸುಖ ತಂದು ಇದುವರೆಗೆ ಕಾಪಾಡಿದೆ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಆಡುವೆನು ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ರಾಜ. ಸ್ತೋತ್ರ ಎಂದು ಆಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ರಾಜ. ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ. ಸ್ತೋತ್ರ ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಆಶ್ರಯವೇ ಕೇಡಯವೇ ಸ್ತೋತ್ರ ರಾಜ, ಆಶ್ರಯವೇ ಕೇಡಯವೇ ಸ್ತೋತ್ರ ರಾಜ. ಆಪ್ತನೇ ಯೇಸುವೆ ಸ್ತೋತ್ರ ರಾಜ, ಆಪ್ತನೇ ಯೇಸುವೆ ಸ್ತೋತ್ರ ರಾಜ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆ ರಾಜ, ಸ್ತೋತ್ರ ಎಂದು ಹಾಡುವೆ, ನಿನ್ನ ಮನಸಾರೆ ಸ್ತುತಿಸುವೆ ರಾಜ. ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ, ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ. ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ, ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಯೇಸು, ಸ್ತೋತ್ರ 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 ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ. ಸ್ತೋತ್ರ ಎಂದು ಹಾಡುವೆ ರಾಜ, ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಕರಗಳನ್ನು ತಟ್ಟುತ್ತಾ ನಿನ್ನ ಮನಸಾರೆ ಸ್ತುತಿಸ್ತೇವೆ ಅಪ್ಪ, ನಿನ್ನ ಮನಸಾರೆ ಕೊಂಡಾಡುತ್ತೇವೆ ಅಪ್ಪ. ದೇವನೇ, ನೀನು ಮಾಡಿದೆಲ್ಲ ಉಪಕಾರಗಳನ್ನು ನೆನೆಸುತ್ತಾ ದೇವನಪ್ಪ, ಈ ಮುಂಚಾನೆ ವೇಳೆಯಪ್ಪ ನಿನ್ನ ಸಮ್ಮುಖದಲ್ಲಿ ದೇವನಪ್ಪ, ದೇವನೇ ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವಪ್ಪ. ದೇವನೇ, ಸ್ತೋತ್ರ ಮಾಡಲಿಕ್ಕೆ ಅಪ್ಪ ನಮ್ಮ ಮನಸ್ಸಿನಲ್ಲೂ ನಮ್ಮ ಹೃದಯದಲ್ಲೂ ದೇವನಪ್ಪ ನಾವು ಹರ್ಷ ಹೃದಯ ಉಳ್ಳವರಾಗಿ ನಾವು ಸ್ತೋತ್ರ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡು ಏಸಪ್ಪ. ನಮಗೆ ಸ್ತೋತ್ರ ಮಾಡಲಿಕ್ಕೆ ದೇವನಪ್ಪ ನಮ್ಮ ಮನಸ್ಸನ್ನು ತಡೆಯುವ, ನಮ್ಮ ಆಲೋಚನೆಯನ್ನು ತಡೆಯುವ
ಎಲ್ಲ ಬಲವೀನವಾದ ಕ್ರಿಯೆಗಳನ್ನು, ಎಲ್ಲ ಬಲವೀನವಾದ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಅಪ್ಪ ನಾವು ಲಯಗೊಳಿಸ್ತೇವೆ ಅಪ್ಪ. ನಾವು ಹೃದಯಾಂತರಾಳದಿಂದ ಅಪ್ಪ, ಸಂತೋಷದಿಂದ, ಸಮಾಧಾನದಿಂದ ದೇವಪ್ಪ, ಹರ್ಷ ಹೃದಯದಿಂದ ನಾವು ಸ್ತೋತ್ರವನ್ನು ಹೇಳಲಿಕ್ಕೆ ನಮ್ಮ ಕೃಪೆಯನ್ನು ಮಾಡಿಕೊಡೋದಕ್ಕಾಗ ಸ್ತೋತ್ರ ದೇವನಪ್ಪ. ಪ್ರತಿ ಕ್ಷಣವು ದೇವನಪ್ಪ ನಾವಿರುವಂಥ ಸ್ಥಾನದಲ್ಲಿ ದೇವನೇ ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ಅಪ್ಪ ನಮ್ಮ ಮನಸ್ಸು ಸದಾ ಕಾಲ ಒಪ್ಪುವಾಗ ಸಹಾಯ ಮಾಡು ದೇವನಪ್ಪ. ದೇವನೇ, ನಮ್ಮ ಆಲೋಚನೆ, ನಮ್ಮ ಬುದ್ಧಿ ಸಪ ಅದು ನಮ್ಮದಲ್ಲ ತಂದೆಯಪ್ಪ. ಪ್ರತಿ ಕ್ಷಣವು ದೇವನಪ್ಪ ನೀ ನಡೆಸಿ ಬರುವ ಕೃಪೆಗಳಿಗೋಸ್ಕರ ಸ್ತೋತ್ರ ದೇವನಪ್ಪ. ಈ ಮುಂಚಾನೆ ವೇಳೆಯಲ್ಲಿ ದೇವನಪ್ಪ ನಮ್ಮ ಹೃದಯವು ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡುತ್ತ ದೇವನಪ್ಪ. ನಮ್ಮ ಮನಸ್ಸಾರೆ ನಾವು ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ದೇವನಪ್ಪ ನಮ್ಮ ಹೃದಯವು ಹರ್ಷಗೊಳ್ಳಲಿ ಅಪ್ಪ. ಯಜಮಾನನೇ, ನೀ ನಡೆಸಿ ಬಂದ ಎಲ್ಲ ಕೃಪೆಗಳಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಪರಿಶುದ್ಧಾತ್ಮನೇ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿ ಅಪ್ಪ ನಮ್ಮ ನಡೆಸಿ ಬಂದ ಕೃಪೆಗಳಿಗೆ ಸ್ತೋತ್ರ ಯಜಮಾನನೇ. ಈ ಸಮ್ಮುಖದಲ್ಲಿ ದೇವನಪ್ಪ ನಾವು ಒಟ್ಟಾಗಿ ಕೂಡಿ ನಿಮ್ಮನ್ನು ಆರಾಧಿಸುವಾಗ, ಸ್ತೋತ್ರವನ್ನು ಸಲ್ಲಿಸುವಾಗ ನಮ್ಮ ಹೃದಯವು, ನಮ್ಮ ಮನಸ್ಸು ಸಂತೋಷಗೊಳ್ಳಲಿ ಯೇಸುವಿನ ನಾಮದಿಂದ ಅಪ್ಪ. ಒಡೆದ ಹೃದಯವನ್ನು ಸಂತೈಸುವವನೇ ಅಪ್ಪ, ನಮಗೆ ಬೇಡದ ಆಲೋಚನೆಗಳನ್ನು ಕೊಂಡು ಬರುವಾಗ ನಮ್ಮನ್ನು ಸಮಾನವಾಗಿ ನಡೆಸಲಿಕ್ಕೆ, ಒಳ್ಳೆಯ ಬೆಳಕಿನಲ್ಲಿ ಒಳ್ಳೆಯ ದಾರಿಯಲ್ಲಿ ನಡಿಲಿಕ್ಕೆ ಅಪ್ಪ ನಮ್ಮ ಹೆಜ್ಜೆಯನ್ನು ಕಾಯುವುದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಯಜಮಾನನೇ, ನಿನ್ನ ದಾರಿಯಲ್ಲಿ ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಪ್ಪ. ನಿನ್ನ ಜ್ಞಾನದ ಬೆಳಕಿನಲ್ಲಿ ನಡೀಲಿಕ್ಕೆ ಬೇಕಾದ ಜ್ಞಾನವನ್ನು ಕೊಡು ಎಸಪ್ಪ. ಯಜಮಾನನೇ, ನಮ್ಮ ನಡೆಸಿ ಬರೋ ವಿಧಗಳಿಗೆ ಸ್ತೋತ್ರ ಅಪ್ಪ. ಈ ಮುಂಚಾನೆ ವೇಳೆಯಲ್ಲಿ ದೇವನಪ್ಪ ಸಭೆಯಾಗಿ ದೇವನಪ್ಪ ನಮ್ಮನ್ನು ತಗ್ಗಿಸಿಕೊಂಡು ದೇವನಪ್ಪ ನಿಮ್ಮ ಸಮ್ಮುಖದಲ್ಲಿ ದೇವನ ಸ್ತೋತ್ರವನ್ನು ಸಲ್ಲಿಸ್ತೇವೆ ಯಜಮಾನನೇ. ಮಹಿಮೆ ಉಳ್ಳವನೇ, ನಿನ್ನ ನಾಮವು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರಪ್ಪ. ಯಜಮಾನನೇ, ನಿನ್ನ ಪ್ರೀತಿ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ. ನಮಗೆ ಧೈರ್ಯವನ್ನು ಕೊಟ್ಟು, ಸಮಾಧಾನವನ್ನು ಕೊಟ್ಟು, ಬುದ್ಧಿಯನ್ನು ಕೊಟ್ಟು ದೇವನೇ ನೀನು ನಡೆಸಿ ಬಂದ ಎಲ್ಲ ವಿಧಗಳಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಏಸಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಏಸಯ್ಯ. ಹೃದಯಾಂತರಾಳದಿಂದ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ನಿನಗೆ ಥ್ಯಾಂಕ್ ಯು ಏಸಯ್ಯ. ಗಟ್ಟಿಯಾಗಿ ಹೃದಯಾಂತರಾಳದಿಂದ ಥ್ಯಾಂಕ್ ಯು ಏಸಪ್ಪ. ಸ್ವರವೆತ್ತಿ ಎಲ್ಲರೂ ಥ್ಯಾಂಕ್ ಯು ಏಸಯ್ಯ. ಥ್ಯಾಂಕ್ ಯು ಅಪ್ಪ. ನೀ ನಡೆಸಿ ಬಂದ ವಿಧಗಳಿಗೆ ಥ್ಯಾಂಕ್ ಯು ಏಸಪ್ಪ. ಥ್ಯಾಂಕ್ ಯು ಏಸಪ್ಪ. ಥ್ಯಾಂಕ್ ಯು ಏಸಪ್ಪ. ಅಪ್ಪ, ಪ್ರತಿ ಕ್ಷಣವು ದೇವನಪ್ಪ ನಿಮಗೆ ಕೃತಜ್ಞತೆ ಉಳ್ಳವರಾಗಿದ್ದೀವಪ್ಪ. ಪ್ರತಿ ನಿಮಿಷವು, ಪ್ರತಿ ದಿನವೂ ದೇವನಪ್ಪ ನಮ್ಮನ್ನು ಅದ್ಭುತವಾಗಿ ನಮ್ಮನ್ನು ಕಾದು ಬಂದ ಕೃಪೆಗಳಿಗೆ ಸ್ತೋತ್ರಪ್ಪ. ಎಷ್ಟೇ ಅಡೆತಡೆಗಳಿದ್ದರೂ ಕೂಡ ದೇವನಪ್ಪ ನೀವು ನಮ್ಮನ್ನು ಪ್ರತ್ಯೇಕಿಸಿ ಅಪ್ಪ ನಮ್ಮ ನಡೆಸಿ ಬಂದ ಎಲ್ಲ ವಿಧಗಳಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಈ ಮುಂಚಾನೆ ವೇಳೆಯಲ್ಲಿ ದೇವನಪ್ಪ ನಾವು ಹೃದಯದಿಂದ, ನಾವು ಮನಸ್ಸಿನಿಂದ ದೇವನ ಸಂತೋಷದಿಂದ ದೇವನಪ್ಪ ನಿಮ್ಮನ್ನು ಆಡಲಿಕ್ಕೂ, ನೀವು ಮಾಡಿದ ಉಪಕಾರಗಳನ್ನು ಸ್ಮರಿಸುತ್ತಾ ನೀ ಕೃತಜ್ಞತೆ ಸಲ್ಲಿಸುವಂಥ ಮಕ್ಕಳಾಗಿ ಕಾಣಲ್ಪಡೋದಕ್ಕೆ ನೀನು ಸಹಾಯ ಮಾಡೋದಕ್ಕಾಗ ಸ್ತೋತ್ರ ಯಜಮಾನನೇ. ನಮ್ಮ ಆತ್ಮ ಭಾರವು ನೀನಾಗಿದ್ದಕ್ಕಾಗ ಸ್ತೋತ್ರ ಅಪ್ಪ. ನಮ್ಮ ಆಲೋಚನೆ, ನಮ್ಮ ಮುಂದೆ ಆಲೋಚನೆ ಆಗೋದಕ್ಕಾಗಿ ಸ್ತೋತ್ರ ಯಜಮಾನನೇ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಪವಿತ್ರಾತ್ಮನೇ, ನಿನಗೆ ಥ್ಯಾಂಕ್ ಯು ಎಸಯ್ಯ. ಹಾಲೆಲೂಯಾ. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದಳು. ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದಳು. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವಾ, ಇಳಿದು ಬಾ ದೇವಾ ನಮ್ಮ ಮಧ್ಯದಳು. ಈಗ ಬಾ ದೇವಾ, ಪವಿತ್ರಾತ್ಮನೇ ನಮ್ಮ ಮಧ್ಯದಳು. ಒಲಸದ ಕೆಸರಿನಿಂದ
ತುಂಬಿಸಿದಿ, ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದಲ್ಲೂ. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧಿಪಡಿಸು ಈ ದಿವ್ಯ ಸಮಯದಲ್ಲೂ. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವನೇ, ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದಲ್ಲೂ. ಹಲ್ಲೆಲೂಯ. ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದಲ್ಲೂ. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ, ಈಗ ಬಾ ದೇವ ನನ್ನ ಬಲಪಡಿಸಲಪ್ಪ, ನಿನ್ನ ಪ್ರೀತಿಯನ್ನು ಸೇವಿಸಲು ದೇವನೇ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನನ್ನನ್ನು, ಈ ಖಾಲಿಯಾದ ಪಾತ್ರೆಯನ್ನು ಮನವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮೀನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಪವಿತ್ರಾತ್ಮನೇ. ಎದ್ದು ಮೀನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದಳು. ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಅದ್ಭುತ ಸ್ವರೂಪನೇ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ನಡೆಸುವವನೇ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಹೃದಯಾಂತರಾಳದಿಂದ. ಈಗ ಬಾ ದೇವ, ಇಳಿದು ಬಾ ದೇವ ನಮ್ಮ ಮಧ್ಯದೊಳು.
ಎಷ್ಟು ಜನ ನಂಬಿಕೆಯಿಂದ ಹೇಳುತ್ತೀರಾ? ಎಸೆಯ ನಮ್ಮ ಮಧ್ಯದಲ್ಲಿ ಇರುವುದು ಬರುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನನ್ನ ಹೃದಯದಲ್ಲಿ ನೀನು ಬರುವುದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಕುಟುಂಬದಲ್ಲಿ ನೀನು ಬರುವುದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಹೃದಯದ ಬಾಗಿಲನ್ನು ತೆರೆಯುತ್ತೇನೆ ರಾಜ ಅಪ್ಪ. ನನ್ನ ಹೃದಯದ ಬಾಗಿಲನ್ನು ತೆರೆಯಲಿಕ್ಕೆ ಅಪ್ಪ ಬೇಕಾದ ಕೃಪೆಯನ್ನು ಕೊಡು ಏಸಪ್ಪ. ಬೇಡದ ಕಾರ್ಯದಲ್ಲಿ, ಬೇಡದ ಚಿಂತೆಯಲ್ಲಿ ಅಪ್ಪ ಮುಳುಗಿ ಹೋಗುವ ನಮ್ಮನ್ನಪ್ಪ, ನಮ್ಮ ಹೃದಯವನ್ನು ತೆರೀಲಿಕ್ಕೆ ಬೇಕಾದಂಥ ದೇವರ ಕೃಪೆಯನ್ನು ನೀಡು ಅಪ್ಪ. ಪವಿತ್ರಾತ್ಮನೇ, ನಮ್ಮ ಹೃದಯದಲ್ಲಿ ಬಾಯಸಪ್ಪ. ದೇವನೇ, ನೀನು ಬಂದರೆ ನಾವು ಸಂತೋಷವುಳ್ಳವರಾಗುತ್ತೇವೆ ಅಪ್ಪ. ಓ ಪವಿತ್ರಾತ್ಮನ ಶಕ್ತಿಯು ನಮ್ಮನ್ನು ತುಂಬುವಾಗ ದೇವನೇ ನಾವು ಫಲವುಳ್ಳವರಾಗುತ್ತೇವೆ ಅಪ್ಪ. ನಿನ್ನ ಕೃಪೆಗಾಗಿ ಸ್ತೋತ್ರ ದೇವನೇ ಅಪ್ಪ. ನಮ್ಮ ಮಧ್ಯದಲ್ಲಿ ಇಳಿದು ಬಾಯಸಪ್ಪ. ನಮ್ಮ ಮಧ್ಯದಲ್ಲಿ ಇಳಿದು ಬಾ ಅಪ್ಪ. ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ಅಪ್ಪ. ಓ, ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ಸಪ್ಪ. ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವನೇ, ನಾವು ನಿಮ್ಮನ್ನು ನಂಬಿಕೆಯಿಂದ ನಾವು ಕೇಳುತ್ತೇವಪ್ಪ. ಈ ಮುಂಚಾನೆ ವೇಳೆಯಪ್ಪ ನಿಮ್ಮ ನಂಬಿಕೆಯಲ್ಲಿ ಅಪ್ಪ, ನಿಮ್ಮ ನಂಬಿಕೆಯಲ್ಲಿ ಇಟ್ಟು, ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಭಾರವುಳ್ಳವರಾಗಿ ಅಪ್ಪ ನಮ್ಮ ಹೃದಯದಲ್ಲಿ ಬಾಯಸಪ್ಪ. ನಮ್ಮ ಹೃದಯದಲ್ಲಿ ಬಾಯಸಪ್ಪ. ದೇವನೇ, ಬೇಡದ ಕಾರ್ಯದಿಂದ ಹೊರಗೆ ಬರಲು ಅಪ್ಪ, ಬೇಡದ ಚಿಂತೆಗಳಿಂದ ಹೊರಗೆ ಬರಲು, ದುಃಖದಿಂದ ಹೊರಗೆ ಬರಲು, ಸಮಾಧಾನವನ್ನು ಕೆಡಿಸಿ, ನಮ್ಮ ಮನಸ್ಸನ್ನು ಕೆಡಿಸಿ ದೇವನೇ ಅನೇಕ ವಿಧವಾದ ದೇವನೇ ಕಾರ್ಯಗಳಲ್ಲಿ ಬಿದ್ದು ಹೋದ ನಮ್ಮ ಹೃದಯದಲ್ಲಿ ನೀನು ಬಾಯಸಪ್ಪ. ನಮಗೆ ಬಲವನ್ನು ಕೊಡುವವನೇ, ನಮಗೋಸ್ಕರ ಯುದ್ಧವನ್ನು ಮಾಡುವವನೇ, ನಮ್ಮ ನಡೆಸುವವನೇ, ನಮ್ಮ ಹೃದಯದಲ್ಲಿ ಬಾಯಸಪ್ಪ. ಎಷ್ಟು ಜನ ಹೃದಯಾಂತರಾಳದಿಂದ ಹೇಳುತ್ತೀರಾ? ಈಗ ಬಾ, ಇಳಿದು ಬಾಯಸಪ್ಪ. ನಮ್ಮ ಹೃದಯದಲ್ಲಿ ಇಳಿದು ಬಾಯಸಪ್ಪ. ನಮ್ಮ ಹೃದಯದಲ್ಲಿ ಇಳಿದು ಬಾ ಅಪ್ಪ. ಪವಿತ್ರಾತ್ಮನ ಶಕ್ತಿ ಉಳ್ಳವನೇ, ನಮ್ಮ ಮಧ್ಯೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಅಪ್ಪ. ಈಗ ಬಾ ದೇವಾ, ಇಳಿದು ಬಾ ದೇವಾ, ನಮ್ಮ ಹೃದಯಾಂತರಾಳದಿಂದ. ಈಗ ಬಾ ದೇವಾ, ಇಳಿದು ಬಾ ದೇವಾ, ಗಟ್ಟಿಯಾಗಿ. ಈಗ ಬಾ ದೇವಾ, ಇಳಿದು ಬಾ ದೇವಾ, ಯಾವುದೇಸಪ್ಪ ನಿನ್ನನ್ನು ಹುಡುಕುವ ಪ್ರತಿಯೊಬ್ಬರ ಮಧ್ಯೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ದೇವನಪ್ಪ. ಈ ಮುಂಚಾನೆ ವೇಳೆಯಲ್ಲಿ ದೇವನಪ್ಪ ಸಭೆಯಾಗಿ ನಾವು ತಗ್ಗಿಸಿಕೊಂಡು ದೇವನಪ್ಪ ನಿಮ್ಮನ್ನು ಅಪ್ಪ ಇಳಿದು ಬಾ ಎಂಬುದಾಗಿ ನಾವು ಪ್ರೀತಿಯಿಂದ ಹೇಳುತ್ತೇವಪ್ಪ. ನಮ್ಮ ಹೃದಯದಲ್ಲಿ ಇಳಿದು ಬರೋದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಕತ್ತಲೆಯಾದ ಜೀವಿತವನ್ನಪ್ಪ ಬೆಳಕಿನಡೆ ಕೊಂಡೋಗುವುದಕ್ಕಾಗಿ ಸ್ತೋತ್ರಪ್ಪ. ಪವಿತ್ರಾತ್ಮನ ಶಕ್ತಿಯು, ಪವಿತ್ರಾತ್ಮನ ಬಲವು, ಪವಿತ್ರಾತ್ಮನ ಕೃಪೆಯಪ್ಪ ಬೆಳಕಿನಲ್ಲಿ ಕೊಂಡೋಗಲಿಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ನನಗೆ ಥ್ಯಾಂಕ್ ಯು ಅಪ್ಪ. ಗಟ್ಟಿಯಾಗಿ ಕರಗಳನ್ನು ತಟ್ಟುತ್ತಾ ನಿನಗೆ ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಏಸಯ್ಯ. ಗಟ್ಟಿಯಾಗಿ ಥ್ಯಾಂಕ್ ಯು ಅಪ್ಪ. ನಮ್ಮ ಮಧ್ಯದಲ್ಲಿ ಇರುವವನೇ, ನಿನ್ನ ಪ್ರೀತಿಯಲ್ಲಿ ನಡೆಸುವವನೇ, ಸಮಾಧಾನವನ್ನು ಕೊಡುವವನೇ, ನಿನ್ನ ಹಸ್ತವು ನಮ್ಮ ಮೇಲಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪ್ರೀತಿಯು ನಮ್ಮ ಮೇಲಿರುವುದಕ್ಕಾಗಿ ಸ್ತೋತ್ರಪ್ಪ. ನಾವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಶಕ್ತಿಯಿಂದಲೂ ಅಪ್ಪ ಪ್ರತಿ ಕ್ಷಣವು ನಾವು ನಿಮ್ಮನ್ನೇ ಹುಡುಕುತ್ತೇವೆ ಅಪ್ಪ. ನಿನ್ನ ಮಕ್ಕಳಾಗಿ ನಾವು ಕಂಡುಕೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಕೊಡುವವನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಏಸಯ್ಯ. ಹೃದಯಾಂತರಾಳ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಏಸಯ್ಯ. ನಮ್ಮ ನಡೆಸುವವನಿಗೆ ಥ್ಯಾಂಕ್ ಯು ಅಪ್ಪ. ಹಾಲೆಲೂಯ, ಹಾಲೆಲೂಯ. ಯಜಮಾನನೇ, ನಿನ್ನೆಲ್ಲ ಪ್ರೀತಿಗೆ ಥ್ಯಾಂಕ್ ಯು ಅಪ್ಪ. ನಿನ್ನೆಲ್ಲ ಕೃಪೆಗೆ ಥ್ಯಾಂಕ್ ಯು ಏಸಪ್ಪ. ಈ ಮುಂಜಾನೆ ವೇಳೆ ನಮ್ಮ ಹೃದಯವು ತೆರೆಯಲ್ಪಡಲಿ ಅಪ್ಪ, ನಮ್ಮ ಮನಸ್ಸು ತೆರೆಯಲ್ಪಡಲಿ ಅಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಏಸಯ್ಯ. ಗಟ್ಟಿಯಾಗಿ ಥ್ಯಾಂಕ್ ಯು ಏಸಪ್ಪ ಎಂಬುದಾಗಿ. ಥ್ಯಾಂಕ್ ಯು ರಾಜ,
ಈ ಮುಂಜಾನೆ ವೇಳೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ನಡೆಸುವ ದೇವನೇ ನಿನಗೆ ಸ್ತೋತ್ರ ಅಪ್ಪ. ಈ ಮುಂಚಾನೆ ವೇಳೆ ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮನ ಬಲದಿಂದಲೂ ಶಕ್ತಿಯಿಂದ ನಮ್ಮನ್ನು ತುಂಬಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಯಜಮಾನನೇ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ. ದಯವಿಟ್ಟು ಗಮನಿಸಿ. ಸೊ ಕಳೆದ ಒಂದು ವಾರದಿಂದ ಏನು ಸೋಷಿಯಲ್ ಮೀಡಿಯಾ ಯಾರು ನೀವು ಆ್ಯಕ್ಟಿವ್ ಆಗಿರ್ತೀರ ನಿಮ್ಗೆ ಗೊತ್ತಾಗುತ್ತದೆ. ಸೊ 2017ರಲ್ಲಿ ಒಬ್ಬ ಬರಹಗಾರ ಅವನು ಅಟ್ಲಾಂಟಿಕ್ ಸಾಗರದಲ್ಲಿ ಅವನು ನಿಂತ್ಕೊಂಡು ಅವನು ಫೋಟೋಶೂಟ್ ಮಾಡ್ತಿರುವಾಗ ಈ ಪೆಂಗ್ವಿನ್ ಪಕ್ಷಿ ಗೊತ್ತಲ್ಲ, ನೀರಿನಲ್ಲಿ ಸಮುದ್ರದಲ್ಲೆಲ್ಲ ಮುಳುಗಿ ಹೋಗುತ್ತದೆ. ಸೊ ಅದು ಬಹಳ ಬುದ್ಧಿವಂತ ಒಂದು ಪಕ್ಷಿ ಅಂತ ಕರೆಯಲ್ಪಡ್ತದೆ. ಸೊ ಅವನು ಅಲ್ಲಿ ನಿಂತುಕೊಂಡು ಸುಮಾರು ಹೊತ್ತು ಅವನು ನಿಂತ್ಕೊಂಡು ಅವನು ಫೋಟೋ ತೆಗಿತ ಸಮಯದಲ್ಲಿ ಆ ಪೆಂಗ್ವಿನ್ ಒಂದು ಗುಂಪನ್ನು ನೋಡ್ತಾನೆ ಅವನು. ಸೊ ಆ ಪೆಂಗ್ವಿನ್ ಗುಂಪಲ್ಲಿ ಒಂದು ಪೆಂಗ್ವಿನ್ ಮಾತ್ರ ಆ ಗುಂಪನ್ನು ಬಿಟ್ಟು ಅದು ನೇರವಾಗಿ ಆ ಗುಂಪನ್ನು ಬಿಟ್ಟು ಬರ್ತದೆ. ಸೊ ಒಂದು ಪೆಂಗ್ವಿನ್ ಪಕ್ಷಿ ಮಾತ್ರ ಅದನ್ನು ತಿರುಗಿ ನೋಡ್ತದೆ, ಬಟ್ ಇದು ತಿರುಗಿ ನೋಡೋದಿಲ್ಲ. ಇದು ನೇರವಾಗಿ ಇದ್ದಂಥ ಸ್ಥಳದಿಂದ 70 ಕಿಲೋಮೀಟರ್ ಅದು ನೇರವಾಗಿ ಅದು ಪಾಡಿಗೆ ಅದು ತನ್ನ ಬೆಟ್ಟವನ್ನು ನೋಡ್ಕೊಂಡು ಅದು ಹೋಗ್ತಾ ಇದೆ. ಕೆಲವು ಪೆಂಗ್ವಿನ್ಗಳೆಲ್ಲ ಗುಂಪಾಗಿದ್ದಂತಹ ಎಲ್ಲನೂ ಕೂಡ ಅದು ಬೇರೆ ಹೋಗ್ತದೆ. ಆದರೆ ಪೆಂಗ್ವಿನ್ ಜಾತಿಯ ಪಕ್ಷಿಗಳೇನು ಅಂತ ಹೇಳಿದ್ರೆ ಅದು ಗುಂಪಾಗಿ ಜೀವಿಸುವಂಥ ಪಕ್ಷಿಗಳು. ಸೊ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಮರ್ಶಕರು ಇದನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅನೇಕರು ಅನೇಕ ರೀತಿಯಾಗಿ ವಿಮರ್ಶನೆ ಮಾಡ್ತಿದ್ದಾರೆ. ಸೊ ಹೆಂಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಆ ಪಕ್ಷಿಗೆ ಏನು ದೋಚಿತ್ತೋ ಅದನ್ನೇ ಮಾಡಿದೆ ಎಂಬುದಾಗಿ. ಸೊ ಪಕ್ಷಿ ಹೋಗುವಾಗ ಬೇರೆ ಜೊತೆಲಿದ್ದಂಥ ಪೆಂಗ್ವಿನ್ಗಳು ಅದರ ಬಗ್ಗೆ ಏನು ಯೋಚನೆ ಕೂಡ ಮಾಡಿಲ್ಲ. ಸೊ ನಾನು ಅದನ್ನು ನೋಡುವಾಗ ನನಗೆ ಅನಿಸಿದ್ದು, ನಮ್ಮ ಜೀವನದಲ್ಲಿ ನಾವು ಒಂಟಿಯಾಗಿರುವಾಗ, ನಮ್ಮ ಜೀವನದಲ್ಲಿ ನಮಗೆ ಬೇರೆ ಯಾರೂ ಬೇಡ ಅಂತೇಳಿ ಅನಿಸಿದಾಗ ಕರ್ತನು ನಮ್ಮ ಜೊತೆಲಿ ಇರುವಂಥ ದೇವನಾಗಿದ್ದಾನೆ. ಆಮೇನ್. ಆದರೆ ಈ ಒಂದು ಪಕ್ಷಿಯ ಕುರಿತಾಗಿ ಅನೇಕ ವಿಮರ್ಶಕರು ಅನೇಕ ರೀತಿಯಾಗಿ ಅಲ್ಲಿ ಬರೆಯಲ್ಪಟ್ಟರು ಕೂಡ, ಅವರಿಗೆ ದೋಚಿದ್ದನ್ನು ಬರೆಯಲ್ಪಟ್ಟರು ಕೂಡ, ಕ್ರಿಸ್ತ ಮಕ್ಕಳಾದ ನಮಗೆ ನಮ್ಮ ಜೀವಿತದಲ್ಲಿ ಏನೇ ಆದರೂ ಕೂಡ ಕರ್ತು ನಮ್ಮ ಜೊತೆಯಲ್ಲಿದ್ದಾನೆ, ಒಂಟಿ ಅಲ್ಲ, ಕರ್ತು ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದಾಗಿ. ಆಮೇನ್. ಎಷ್ಟು ಜನ ನಂಬುತ್ತೀರ ಆತ ನಮ್ಮ ಜೊತೆಯಲ್ಲಿದ್ದಾನೆ ಎಂಬುದಾಗಿ? ನಮಗೆ ಮನಸ್ಸು ಒಡೆದು ಹೋದಾಗ, ನಮಗೆ ಸಮಾಧಾನವಿಲ್ಲದಿದ್ದಾಗ, ಕೆಲಸದ ಒತ್ತಡ, ಕುಟುಂಬದ ಒತ್ತಡ, ಅನೇಕ ವಿಧವಾದ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ನಮಗೆ ಬರುವಾಗಲೂ ದೇವ ನಮ್ಮ ಜೊತೆಲಿ ಇರುವಂಥ ದೇವನಾಗಿದ್ದಾನೆ. ವಾಗ್ದಾನ ಮಾಡಿದ ದೇವನು ಆತ ನಂಬಿಗಸ್ತನಾಗಿ ನಮ್ಮ ನಡೆಸುವ ಜೀವನಾಗಿದ್ದಾನೆ. ನಮ್ಮ ಜೀವಿತ ಕಾಲದ ಉದ್ದಕ್ಕೂ ದೇವರ ಕೃಪೆ, ದೇವರ ದಯೆ ನಮ್ಮ ನಡೆಸೋದಕ್ಕಾಗಿ ಸ್ತೋತ್ರ. ನಾವು ಒಂಟಿ ಅಲ್ಲ ಏಸಪ್ಪ, ನಮ್ಮ ಜೊತೆಯಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಗಟ್ಟಿಗೆ ಸ್ತೋತ್ರ ಅಪ್ಪ. ಎಷ್ಟೇ ಅಡೆತಡೆಗಳು ಬಂದರು, ಎಷ್ಟೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳು ಬಂದರು, ನಮ್ಮ ಜೊತೆಯಲ್ಲಿದ್ದು ನಡೆಸುವ ದೇವನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಅಪ್ಪ. ನಂಬಿಕೆಯಿಂದ ಥ್ಯಾಂಕ್ ಯು ಅಪ್ಪ. ನನಗೆ ಸ್ತೋತ್ರ ಯಜಮಾನನೇ, ನನಗೆ ಸ್ತೋತ್ರ ಅಪ್ಪ. ನೀ ನಡೆಸಿ ಬರೋ ವಿಧಗಳಿಗೆ ಸ್ತೋತ್ರ ಏಸಪ್ಪ. ಓ ನನ್ನ ನಡೆಸಿ ಬರೋ ವಿಧಗಳಿಗೆ ಸ್ತೋತ್ರ ಯಜಮಾನನೇ. ನಾನು ಒಂಟಿ ಅಲ್ಲ ಏಸಪ್ಪ, ನನ್ನ ಸಂಗಡ ನೀನಿರುವುದಕ್ಕಾಗಿ ಸ್ತೋತ್ರ ಯಜಮಾನನೇ. ನೀ ನನಗೋಸ್ಕರ ಯುದ್ಧವನ್ನು ಮಾಡಿ ನಮಗೋಸ್ಕರ ಜಯವನ್ನು ಕೊಂಡು ಬರುವ ಕರ್ತನು ನೀನು ನಮ್ಮ ಜೊತೆಗೆ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ. ಹೃದಯಾಂತರಾಳನ ಗಟ್ಟಿಯಾಗಿ ಥ್ಯಾಂಕ್ ಯು ಅಪ್ಪ. ನನ್ನ ಜೊತೆಯಲ್ಲಿ ನಡೆಸುವ ದೇವನೇ, ನನ್ನ ಜೊತೆ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ಅಂಧಕಾರದ ಬಲವನ್ನೆಲ್ಲ ದೇವನೇ ನಿನ್ನ ಜಯಿಸಿದಕ್ಕಾಗಿ ಸ್ತೋತ್ರ ದೇವನೇ. ನನ್ನ ಕುಟುಂಬಕ್ಕೆ ಬೆಳಕಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ. ಹಾಗೆ ಎದ್ದು ನಿಂತುಕೊಂಡು ಹಾಲೆಲೂಯ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ರಾಜ. ಹೃದಯಾಂತರಾಳ ಥ್ಯಾಂಕ್ ಯು ಏಸಯ್ಯ, ಥ್ಯಾಂಕ್ ಯು ಅಪ್ಪ. ನಂಬಿ ಬಂದ ಎಲ್ಲರಿಗೂ ನಿನ್ನ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ನಿನ್ನ ಶುಭವು ಏರಳವು. ನಂಬಿರುವೆ ನಂಬಿರುವೆ, ನಂಬತ್ತ
ನಂಬತಕ್ಕ ತಂದೆಯೇ, ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆಯೇ, ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿರುವೆ ನಂಬತಕ್ಕ ಎಸೆಯ, ನಂಬಿರುವೆ ಆಮೆನ್. ನಂಬತಕ್ಕ ಓ, ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿ ಬಂದ ಎಲ್ಲರಿಗೂ ಶುಭವು ಏರಳವು. ನಂಬಿರುವೆ. ಎಷ್ಟು ಹೇಳುತ್ತೀರಾ, ನಾನು ನಿನ್ನನ್ನೇ ನಂಬಿದ್ದೇನೆ ಎಂಬುದಾಗಿ. ನಂಬಿರುವೆ ನನ್ನ ಜೀವಮಾನ ಕಾಲವೆಲ್ಲವಪ್ಪ. ತಂದೆಯೇ, ಮನುಷ್ಯರ ಒಳ ಸಂಚಿಕೆಲ್ಲ ಮರೆ ಮಾಡಿ ಕಾದಿರುವೆ. ಮನುಷ್ಯರ ಒಳ ಸಂಚಿಕೆಲ್ಲ ಮರೆ ಮಾಡಿ, ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ವಿವಾದದ ನಾಲಿಗೆ ನಿಂದೆಯ ಮಾತಿಗೆ ತಪ್ಪಿಸಿ ಕಾಪಾಡುವೆ. ನಂಬಿರುವೆ ನಂಬಿರುವೆ. ನಂಬತಕ್ಕ ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆಯೇ, ನಂಬಿ ಬಂದ ಎಲ್ಲರಿಗೂ ಶುಭವು. ಶುಭಕ್ಕಾಗಿ ಸ್ತೋತ್ರಪ್ಪ. ಮಹಿಮೆಯುಳ್ಳವನೇ, ನೀನು ನಂಬಿ ಬಂದಿದ್ದೇವಪ್ಪ. ನಂಬಿರುವೆ, ನಂಬಿದ್ದೇವೆ ಸಪ್ಪ. ನಂಬಿರುವೆ ನಂಬಿರುವೆ. ನಂಬತಕ್ಕ ತಂದೆಯೇ, ನನ್ಬಲ ನೀತಾನೇ, ಗುರಾಣಿಯು ನೀತಾನೇ. ನನ್ಬಲ ನೀತಾನೇ, ಗುರಾಣಿಯು ನೀತಾನೇ. ಸಹಾಯವಾದೆ ನೆರವಾದೆ, ಕೀರ್ತನೆಯಾಡುವೆನು. ಸಹಾಯವಾದೆ ಸಯ ನೆರವಾದೆ, ಕೀರ್ತನೆಯಾಡುವೆನು. ನಂಬಿರುವೆ ಹೃದಯಾಂತರಾಳನ ಗಟ್ಟಿಯಾಗಿ ನೀನು ನಂಬಿದ್ದೇವೆ ಅಪ್ಪ. ನಾವು ನಿಮ್ಮ ನಂಬಿದ್ದೇವೆ ಸಯ. ನಂಬಿರುವೆ ನಂಬತಕ್ಕ ತಂದೆಯೇ, ನಂಬಿ ಬಂದ ಎಲ್ಲರಿಗೂ ನಿನ್ನ ಶುಭವು. ಪ್ರೀತಿಯುಳ್ಳ ದೇವರೇ, ನಂಬಿ ಬಂದ ಎಲ್ಲರಿಗೂ ನಿನ್ನ ಶುಭವು ಏರಳವು. ಕಾನಾನಿನ ಸ್ತ್ರೀಯೊಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಕಾನಾನಿನ ಸ್ತ್ರೀಯೊಬ್ಬಳು ಕೂಗುತ್ತಾ ಹಿಂದೆ ಹೋದಳು. ಅಮ್ಮ ನಿನ್ನ ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಅಮ್ಮ ನಿನ್ನ ನಂಬಿಕೆ ಬಹಳವು ಎಂದು ಅದ್ಭುತ ನೀ ಮಾಡಿದೆ. ಅದಕ್ಕೆ ನಂಬಿರುವೆ ಹೃದಯಾಂತರಾಳದಿಂದ. ಎಸೆಯ ನಾವು ನಂಬಿದ್ದೇವಪ್ಪ, ನಾವು ನಿಮ್ಮನ್ನು ನಂಬಿದ್ದೇವೆ ಅಪ್ಪ.
ನಂಬಿಕೆಯು, ನಮ್ಮ ಗುರಾಣಿ, ನಮ್ಮ ಕೇಡಗೆಯು ನೀವೇಸಯ್ಯ. ನಂಬಿ ಬಂದ Jesus. 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 Holy. Jesus. ಹಾಗೆ ಕುಳಿತುಕೊಂಡು ಜೀಸಸ್ 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 ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಗಟ್ಟಿಯಾಗಿ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ಸ್ತೋತ್ರ ಎಂದು ಹಾಡುವೆ ರಾಜ ನಿನ್ನ ಮನಸಾರೆ ಸ್ತುತಿಸುವೆ ದೇವಾ ಸ್ತೋತ್ರ ಎಂದು ಹಾಡುವೆ ರಾಜ ನಿನ್ನ ಮನಸಾರೆ ಸ್ತುತಿಸುವೆ ದೇವಾ ಸ್ತೋತ್ರ ಎಂದು ಹಾಡುವೆ ರಾಜ ನಿನ್ನ ಮನಸಾರೆ ಸ್ತುತಿಸುವೆ ದೇವಾ ಸ್ತೋತ್ರ ಎಂದು ನಿನ್ನ ಮನಸಾರೆ ಸ್ತುತಿಸುವೆ ದೇವಾ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸೋತು ಹೋದ ದಿನವೆಲ್ಲ ಸಂತೈಸಿದೆ ಸುಖ ತಂದು ಇದುವರೆಗೂ ಕಾಪಾಡಿದೆ ಸುಖ ತಂದು ಇದುವರೆಗೂ ಕಾಪಾಡಿದೆ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಎಂದು ಅಂತರಾಳದಿಂದ ಖುಷಿ ಖುಷಿಯಾಗಿ ಜೀಸಸ್ ಜೀಸಸ್ ಚಪ್ಪಳೆ ತಟ್ಟುತ್ತ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ ಹೊಸ ಬಲ ನೀಡಿರುವೆ ಉತ್ಸಾಹದಿಂದ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಸ್ತೋತ್ರ ಯೇಸು ರಾಜ ಯೇಸು ರಾಜ ಸ್ತೋತ್ರ ಎಂದು ಹಾಡುವೆ ರಾಜ ನಿನ್ನ ಮನಸಾರೆ ಸ್ತುತಿಸುವೆ ಹಲ್ಲೆಲೂಯಾ
ನನ್ನ ಆಶ್ರಯವೇ ಕೇಳ್ಯವೇ ಸ್ತೋತ್ರ ರಾಜ. ಆಪ್ತನೇ ಯೇಸುವೆ ಸ್ತೋತ್ರ ರಾಜ. ಆಪ್ತನೇ ಯೇಸುವೆ ಸ್ತೋತ್ರ. ಓ ಸ್ತೋತ್ರ ಯೇಸು ರಾಜ. ಸ್ತೋತ್ರ ನಿಮಗೆ ರಾಜ. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಅಂದ್ರ ಕೂಡ ಕಣ್ಣು ಮೂಸಿ ನಾವು ತೆರಚಿ ಬಾಳೆ. ಜೀಸಸ್ ಜೀಸಸ್ ದೇವಾ, ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ. ಜೊತೆಯಲ್ಲೇ ಬಂದಿರುವೆ ಸ್ತೋತ್ರ ರಾಜ. ಎದೆಯಲ್ಲೇ ಒರಗಿಸಿದೆ ಸ್ತೋತ್ರ ರಾಜ. ನಿನ್ನ ಎದೆಯಲ್ಲಿ ಒರಗಿಸಿದೆ ಸ್ತೋತ್ರ ರಾಜ. ಸ್ತೋತ್ರ ಯೇಸು ಯೇಸು ರಾಜ. ಜೀಸಸ್ lift him up. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಯೇಸು ರಾಜ. ಸ್ತೋತ್ರ ಎಂದು ಹಾಡುವೆ ರಾಜ. ನಿನ್ನ ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆ ರಾಜ. ಮನಸಾರೆ ಸ್ತುತಿಸುವೆ ದೇವಾ. ಬಾಳಿಗೆ ಬೆಳಕಾಗಿ ಬಂದಿರುವೆ. ಬಾಳಿಗೆ ಬೆಳಕಾಗಿ ಬಂದಿರುವೆ. ವಾಕ್ಯವೆಂಬ ಮನ್ನವನ್ನು ನೀಡಿರುವೆ. ವಾಕ್ಯವೆಂಬ ಮನ್ನವನ್ನು ನೀಡಿರುವೆ. ಸ್ತೋತ್ರ Holy Ghost. Jesus 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 Holy Ghost. Holy Ghost. ಸ್ತೋತ್ರ ಎಂದು ಹಾಡುವೆ ರಾಜ. ನಿನ್ನ ಮನಸಾರೆ ಸ್ತುತಿಸುವೆ. Jesus, we love you. We love you, Jesus. Thank you, Jesus. Oh, ಸ್ತೋತ್ರ ಯೇಸು ರಾಜ. Jesus, Jesus, Holy Ghost, Holy Spirit. ಕೋಟಿ ಕೋಟಿ ಸ್ತೋತ್ರ ರಾಜ. 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 ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ ನಿನಗಯ್ಯ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಉತ್ತಮನೇ ನಿನಗಯ್ಯ. ಈ ಸಮಯ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಹೋಲಿ 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 Jesus, Jesus, thank you, thank you. ಕೋಟಿ ಕೋಟಿ ಸ್ತೋತ್ರ ರಾಜ.
ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ರಾಜ ನೆನ್ನೆಯ ವೇದನೆಯು ಹಿಂದೆ ಮರೆಯಾಯಿತು, ನೆನ್ನೆಯ ವೇದನೆಯು ಹಿಂದೆ ಮರೆಯಾಯಿತು, ನೆಮ್ಮದಿ ಹುಟ್ಟಿದೆಯ ಅದು ನಿರಂತರವಾಯಿತೆಯ. ಓ ನೆಮ್ಮದಿ ಹುಟ್ಟಿದೆಯ ಅದು ನಿರಂತರವಾಯಿತೆಯ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ 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 ರಾಜ, ಸ್ತೋತ್ರ ರಾಜ, ರಾಜ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ ಉತ್ತಮನೇ యేసయ్య. ಸ್ತೋತ್ರ ಬಲಿ, ಸ್ತೋತ್ರ ಬಲಿ ಉತ್ತಮನೇ ನಿನಗಯ್ಯ. ಮುಂಜಾನೆ ಆನಂದವೇ ಅಪ್ಪಾನಿ ಪಾದಕ್ಕೆ ಸಲ್ಲಿಸಲಿ. ಕೋಟಿ ಕೋಟಿ ಸ್ತೋತ್ರ ಸ್ತೋತ್ರ ರಾಜ, ರಾಜ ಯೇಸು ರಾಜ. ಕೋಟಿ ಕೋಟಿ ಸ್ತೋತ್ರ ರಾಜ, ಯೇಸುವಿನ ಹೆಸರಿನಲ್ಲಿ ಜೀಸಸ್ ಜೀಸಸ್. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಕೋಟಿ ಕೋಟಿ ಸ್ತೋತ್ರ ರಾಜ. ಹೋಲಿ 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 ಯೇಸುವಿನ ಹೆಸರಿನಲ್ಲಿ ಕೋಟಿ 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 ಸ್ತೋತ್ರ ರಾಜ. ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿನಲ್ಲಿ. ಇನ್ ಜೀಸಸ್ ನೇಮ್, in Jesus name, in Jesus name, in Jesus name, in Jesus name. Oh, Jesus, praise Him, praise Him, praise Him, praise Him, praise Him. ಸ್ತುತಿಸುವಂತವರಿಗೆ ಬಿಡುಗಡೆ, ಸ್ತುತಿಸುವಂತವರಿಗೆ ಜಯ, ಸ್ತುತಿಸುವಂತವರಿಗೆ ಸಂರಕ್ಷಣೆ, ಸ್ತುತಿ ಮಾಡುವಂತವರಿಗೆ ಕಾರ್ಯವು ಕೈಗೂಡಿ ಬರುವುದು, ಸ್ತುತಿಸುವಂತವರಿಗೆ ಕಾರ್ಯವು ಕೈಗೂಡಿ ಬರುವುದು. Thank you, Holy Spirit. Thank you, Holy Spirit. Rabaga shagada dada bana bana. Riyaga talaga da rantara bana gadama. Dida baduda bana mana mana bara bara. Kadula gadara bana bara bara. Yes, 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 yes. ಪಡೆದುಕೊಳ್ಳ್ರಿ, ಪಡೆದುಕೊಳ್ಳಿ, ಪಡೆದುಕೊಳ್ಳಿ. Rikabala gadara banaga shadana manana mandana mana baraba. Holy, 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 Holy Spirit, Holy Spirit, Holy Spirit, Holy Ghost. In Jesus' mighty name.
ಸಮಯ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಈ ಸಮಯ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ರಾಜ. ಹಾಗೆಲ್ಲರೂ ಕೂಡ ದೇವರ ಸಭೆಗಾಗಿ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ಜೀಸಸ್, ವಿ ಪ್ರೇ ಫಾರ್ ಯೋರ್ ಚರ್ಚ್. Oh, hallelujah. Thank you, Jesus. Thank you, Jesus. Thank you, Jesus. Your loving church. Jesus, Jesus, Jesus. Mighty Jesus. The church that feeds on the word of God. The church that feeds on the will of God. The church that feeds in the pleasure of God. Thank you, Jesus. 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 Oh, Jesus. Jesus. You are my Jesus. ಪ್ರತಿಯೊಬ್ಬ ಕ್ರೈಸ್ತರ ಕೂಡ ದಾಹದಿಂದ ಕೂಡಿದ, ಹಸಿವಿನಿಂದ ಕೂಡಿದ, ಬಯಸುವ ಹೃದಯದ ಒಟ್ಟಿಗೆ ಮಾತನಾಡುವಂಥವನಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡಬಹುದಾಗಿದೆ. Thank you, Jesus. Let each and every Christian understand that God speaks to a willing heart. To a willing heart. God speaks to the heart which is thirsty for Him, which is hungry for Him. Thank you, Jesus. Thank you, Jesus. Thank you, Holy Spirit. Thank you, Holy Spirit. Thank you, Jesus. ದೇವ್ರ ಜನರೆಲ್ಲರ ಸಂರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡಬಹುದಾಗಿದೆ. Lord, we pray for the protection of your saints. ಅವರ ಆತ್ಮ ಪ್ರಾಣ ದೇಹದಲ್ಲಿ ಆರೋಗ್ಯ ಸುಖ ಬಲವನ್ನು ದಯಪಾಲಿಸು, ರೋಗ ನಿರೋಧಕ ಶಕ್ತಿಯನ್ನು ದಯಪಾಲಿಸು. Thank you, Jesus. Thank you, Jesus. Thank you, Holy Spirit. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರೆಲ್ಲರ ಆಹಾರ ಪಾನಗಳನ್ನು, ಉಡುಗೆಯನ್ನು, ಉಸಿರಾಡುವ ಗಾಳಿಯನ್ನು, ಅವರು ಕೆಲಸ ಮಾಡುವ ವಿಧಾನಗಳನ್ನು ಅವರು ಬಯಸುವಂತ, ಥ್ಯಾಂಕ್ ಯು ಜೀಸಸ್, ಸತ್ಕಾರ್ಯಗಳನ್ನು ಅವರು ಉಪಯೋಗಿಸುವ ಎಲ್ಲ ವಸ್ತುಗಳನ್ನು, ಉಪಕರಣಗಳನ್ನು, ವಾಹನಗಳನ್ನು, ಹಣವನ್ನು, ಅವರ ಬಾಯಿ ಮಾತುಗಳನ್ನು, ಅವರ ಪ್ರಾರ್ಥನಾ ಜೀವಿತವನ್ನು, ಅವರ ಕ್ರೈಸ್ತ ಜೀವನ ಶೈಲಿಯನ್ನು, ಒಳ್ಳೆ ಸಾಕ್ಷಿಯನ್ನು, ಅವರು ಸೇವೆ ಮಾಡುವ ವಿಧಾನವನ್ನು, ಕ್ರಿಸ್ತನಲ್ಲಿ ಅವರ ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಸಂತೋಷ, ಸಮಾಧಾನ, ಸಂತೃಪ್ತಿಯನ್ನು ಅವರು ವಾಸ ಮಾಡುವ, ಕೆಲಸ ಮಾಡುವ ಸ್ಥಳಗಳನ್ನು ಆವರಿಸಿಕೊಂಡು ಆಶೀರ್ವದಿಸು. Bless your people. Protect them in Jesus' mighty name.
ಕರ್ತನಿಗೆ ಉತ್ಸಾಹವಾಗಿ ಕೊಡುವಂಥ ಪ್ರತಿಯೊಬ್ಬರು ಕೂಡ ದೇವರು ತಾನೇ ಆಶೀರ್ವದಿಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ಜೀಸಸ್ ವಿ ಪ್ರೇ, bless each and everyone who give unto the work of the Lord. Bless them. Bless them. Even as they love giving to you. Even as they promote the work of the Lord. ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನು ಒದಗಿಸಿಕೊಡು. ಅವರ ಕುಟುಂಬ ಸಮೇತವಾಗಿ ನಿನ್ನ ವಾಕ್ಯದೊಟ್ಟಿಗೆ, ನಿನ್ನ ಯೋಜನೆಯೊಟ್ಟಿಗೆ, ನಿನ್ನ ಸೇವೆಯೊಟ್ಟಿಗೆ ಅವ್ರ ತಮ್ಮನ್ನು ಸಮಿಳಿಸಿಕೊಂಡು ಜೀವಿಸುವಂತೆ ಕೃಪೆ ಮಾಡು ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಹಲ್ಲೆಲೂಯಾ. ಪ್ರೈಸಿಂಗ್ ಆಫ್ ದ ಲಾರ್ಡ್. ಆ್ಯಂಡ್ ಇವತ್ತು ಸಂಜೆ, ಇವತ್ತು ರಾತ್ರಿ ನಮ್ಮ ಯಥಾಪ್ರಕಾರವಾಗಿರ್ತಕ್ಕಂಥ ಬೈಬಲ್ ಸ್ಟಡೀಸ್ ಇರುವುದಿಲ್ಲ. ರಾತ್ರಿ 7 ಗಂಟೆಗೆ ನಾಳೆಯ ಯವನಸ್ಥರ ಸಮ್ಮೇಳನಕ್ಕಾಗಿ ಸಿದ್ಧತಾ ಕೂಟವನ್ನು ನಡೆಯುತ್ತದೆ. ಎಲ್ಲರೂ ಕೂಡ ಯವನಸ್ಥರು ಮತ್ತು ಇಡೀ ಕುಟುಂಬದವರು ಇವತ್ತು ರಾತ್ರಿ 7 ಗಂಟೆಗೆ ಝೂಮ್ನಲ್ಲಿ ಸೇರಿಕೊಂಡು ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತೆ ನೆನಪಿಸ್ತಾ ಇದೆ. ಎಲ್ಲರೂ ಗಟ್ಟಿಯಾಗಿ ಒಂದು ಅಲ್ಲೆಲೂಯಾ ಹೇಳಿ ದೇವರ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾಳೆ ಬೆಳಿಗ್ಗೆ ದೇವರಾಜ್ಯದ ಯವನಸ್ಥರ ಸಮ್ಮೇಳನವು ನಮ್ಮ ಆಲಯದಲ್ಲಿ ಇದೇ ಸ್ಥಳದಲ್ಲಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಆರಂಭಗೊಳ್ಳಲಿದ್ದು ಸಂಜೆ 4 ಗಂಟೆವರೆಗೆ ಈ ಸಮ್ಮೇಳನದಲ್ಲಿ ಎಲ್ಲ ಯವನಸ್ಥರು ಕೂಡ ಭಾಗಿಯಾಗಬೇಕು. ಎಷ್ಟು ಮಂದಿ ಇನ್ನೂ ರಿಜಿಸ್ಟರ್ ಮಾಡಲಿಲ್ಲ? ಕೈ ತೋರಿಸ್ರಿ. ಯವನಸ್ಥರು, ಯುವಕರು ಎಷ್ಟು ಮಂದಿ ಸ್ಟಿಲ್ ನಾಟ್ ರಿಜಿಸ್ಟರ್ಡ್? 1 2 3. ಎಸ್. ಸೊ ಎಲ್ಲರೂ ಕೂಡ ಉತ್ಸಾಹಭರಿತರಾಗಿ ರಿಜಿಸ್ಟರ್ ಮಾಡುವಂತೆ ನೆನಪಿಸ್ತಾ ಇದ್ದೇನೆ. ಕೆಳಗಡೆ ಕೌಂಟರ್ನಲ್ಲಿ ನೀವು ರಿಜಿಸ್ಟರ್ ಮಾಡಬಹುದಾಗಿದೆ. ಹಲ್ಲೆಲೂಯಾ. ಸಾಳುವಣಸೆ ಭಾಗದಿಂದ ಯಾರಾದರೂ ಬಂದಿದ್ದೀರಿ? ಯಾರೋ ಬರಲಿಲ್ಲ. ಓಕೆ, ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಈ ಸಮ್ಮೇಳನವು ಬೆಳಗ್ಗೆ 9 ಗಂಟೆಗೆ ಪ್ರೈಸ್ ದ ಲಾರ್ಡ್. ಯಾರ್ಯಾರು ರಿಜಿಸ್ಟರ್ ಮಾಡಿದ್ದೀರಿ, ನಿಮಗಾಗಿರುವ ವಸ್ತುಗಳನ್ನು ಪಡೆದುಕೊಂಡು ನೀವು ಬಂದು ಪ್ರಾರ್ಥನೆಯೊಟ್ಟಿಗೆ ಪ್ರಾರ್ಥನಾ ಕೊಠಡಿಯಲ್ಲಿ ಆಮೇಲೆ ನೀವು ಸೇರಿಕೊಂಡು ಪ್ರಾರ್ಥನೆಯಲ್ಲಿರ್ಬೋದಾಗಿದೆ. ಸಮ್ಮೇಳನವು ಸರಿಯಾದ ಸಮಯದಲ್ಲಿ ಆರಂಭಗೊಂಡು ನಮ್ಮ ಯವನಸ್ಥರು ಎಲ್ರಿಗೂ ಕೂಡ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವಾಗಿ ಬದಲಾಗುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಲಾರ್ಡ್ ಜೀಸಸ್ ವಿ ಪ್ರೇ, ಬ್ಲೆಸ್ ಟುಮಾರೋಸ್ ಯೂತ್ ಕಾನ್ಫರೆನ್ಸ್. ಆ್ಯಂಡ್ ಲಾರ್ಡ್ ಜೀಸಸ್ ವಿ ಥ್ಯಾಂಕ್ ಯು ಫಾರ್ ದಿಸ್ ಕಿಂಗ್ಡಮ್ ಯೂತ್ ಕಾನ್ಫರೆನ್ಸ್. ವಿ ಪ್ರೇ ಫಾರ್ ಈಚ್ ಆ್ಯಂಡ್ ಎವ್ರಿ ಯೂತ್ participating in this conference. Fill them with your spirit. Speak to them. Reveal to them that you love them and you have a plan for them. In Jesus' mighty name, we pray. Amen. Hallelujah. Praise the Lord. ಬೆಳಗಿನ ಸಮಯದಲ್ಲಿ ಕರ್ತನು ತನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬಹುದಾಗಿದೆ. ಲಾರ್ಡ್ ವಿ ಪ್ರೇ, ಸ್ಪೀಕ್ ಟು ಅಸ್ ಥ್ರೂ ಯುವರ್ ವರ್ಡ್. ಇನ್ ಜೀಸಸ್ ನೇಮ್, ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. Holy Ghost, have your own way. In Jesus' mighty name, reveal to us your word. ನಿನ್ನ ವಾಕ್ಯವನ್ನು ನಮಗೆ ಪ್ರಕಟಿಸು, ನಿನ್ನ ಹೃದಯವನ್ನು ನಮಗೆ ಪ್ರಕಟಿಸು. ಪ್ರಾರ್ಥನೆ ಮಾಡದಿರತಕ್ಕಂಥವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿಯನ್ನು ಕೊಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.
ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಷ್ಟು ಮಕ್ಕಳೆಲ್ಲ ಸಂಡೇ ಸ್ಕೂಲ್ಗೆ ಹೋಗ್ಬೋದಾಗಿದೆ. ಆ್ಯಂಡ್ ಈ ದಿವಸದಿಂದ ಪ್ರೈಸ್ ದ ಲಾರ್ಡ್ ತೀರ್ಮಾನ ತೆಗೆದುಕೊಳ್ಳುವ, ತೀರ್ಮಾನಿಸುವ ಮತ್ತು ಮಾರ್ಗದರ್ಶನದ ಶ್ರೇಣಿಯಾಗಿರ್ತದೆ. ನಿರ್ಧಾರ ಮಾಡುವುದು ಮತ್ತು ಮಾರ್ಗದರ್ಶನವನ್ನು ಪಡೆಯುವುದು ಅನ್ನುವ ಶ್ರೇಣಿಯಲ್ಲಿ ಪ್ರೈಸ್ ದ ಲಾರ್ಡ್ ದೇವರ ಚಿತ್ತವನ್ನು ಪತ್ತೆ ಹಚ್ಚುವುದು ಹೇಗೆ, ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳುವುದು ಹೇಗೆ, ದೇವರ ಚಿತ್ತವನ್ನು ವಿವೇಚಿಸುವುದು ಹೇಗೆ, ದೇವರು ಹೇಳುವುದನ್ನು ಕೇಳಿಸಿಕೊಳ್ಳುವುದು ಹೇಗೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬ ಕ್ರೈಸ್ತ ವ್ಯಕ್ತಿಗೆ ಇದು ಬಹಳ ಮುಖ್ಯವಾದ ಪಾಠವಾಗಿರ್ತದೆ. ದೇವರು ಮೌನವಾಗಿಲ್ಲ. ದೇವರು ತನ್ನ ಮಕ್ಕಳನ್ನು ನಡೆಸುವಂತೆ ಬಯಸುವನಾಗಿದ್ದಾನೆ. ದೇವರು ತನ್ನ ಮಕ್ಕಳ ಒಟ್ಟಿಗೆ ಮಾತನಾಡಲಿಕ್ಕೆ ಬಯಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಮಾತನಾಡುವುದನ್ನು ಕೇಳಿಸಿಕೊಳ್ಳುವ ಯಾವುದೇ ವ್ಯಕ್ತಿ ಸೋಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಾತನ್ನು ಕೇಳಿಸಿಕೊಳ್ಳುವ ವ್ಯಕ್ತಿಗೆ ಅನಾಹುತಗಳು, ವಿಪತ್ತುಗಳು, ಯಾವುದೇ ಆಪತ್ತುಗಳು ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಮಾತನಾಡುವುದನ್ನು ಕೇಳಿಸಿಕೊಳ್ಳುವಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ಪಷ್ಟತೆಯನ್ನು ಹೊಂದಿರುವಂಥವನಾಗಿರ್ತಾನೆ. ಕೀರ್ತನೆ 32 8ನೇ ವಾಕ್ಯವನ್ನು ಓದುವಾಗ, ಯೆಹೋವನು ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಎಂಬುದಾಗಿ ಮಾತು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ದೇವರು ಏನು ಹೇಳ್ತಿದ್ದಾನೆ, ನಾನು ನಿನ್ನನ್ನು ಉಪದೇಶಿಸಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸುವೇನೋ. ಈ ವಾಕ್ಯ ಯಾರಿಗೆ? ಎಷ್ಟು ಮಂದಿ ನಿಮಗೆ ಅಂತ ಹೇಳ್ತಾ ಇದ್ದೀರಾ? ಬೇರೆ ಪಾಸ್ಟರ್ಸ್ಗ? ಹಲ್ಲೆಲೂಯಾ. ಟು ಎವ್ರಿ ಒನ್ ಹಿಯರ್, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಹೇಳುವುದೇನು, ನಾನು ನಿನಗೆ ಉಪದೇಶವನ್ನು ನೀಡಿ ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸುವೇನೋ. ಎಲ್ಲರೂ ಕೂಡ ಇದನ್ನು ನೀವು ನಿಮಗಾಗಿ ಅರಿಕೆ ಮಾಡಿರಿ, ಹೇಳ್ರಿ, ದೇವರು ನನ್ನನ್ನು ಉಪದೇಶಿಸಿ ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ತಿಳಿಸುವನು, ನನ್ನನ್ನು ಕಟಾಕ್ಷಿಸಿ ನನಗೆ ಆಲೋಚನೆ ನೀಡುವನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. This is the word of God for everyone. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಾನು ನಮ್ಮ ಬ್ರದರ್ ಎಲಿಜಾರ್ ಅವರ ಸ್ನೇಹಿತರೊಬ್ಬರ ಬಳಿಯಲ್ಲಿ ಮಾತನಾಡ್ತಾ ಇರುವಾಗ ಅವರು ಕೇಳಿದ ಪ್ರಶ್ನೆ, ದೇವರು ಹೇಗೆ, ದೇವರು ಮಾತನಾಡ್ತಾನ, ದೇವರು ನನ್ನೊಟ್ಟಿಗೆ ಯಾಕೆ ಮಾತನಾಡ್ತಾ ಇಲ್ಲ ಎಂಬುದಾಗಿ. ಆ ಪ್ರಶ್ನೆಯಿಂದ ಈ ಸಂದೇಶ ಹೊಟ್ಕೊಳ್ಳಿಲ್ಲ, ಬಟ್ ದಿಸ್ ಮೆಸೇಜ್ ಇಸ್ ಆನ್ ದ ಸೀರೀಸ್. ಪ್ರೈಸ್ ದ ಲಾರ್ಡ್. ಫ್ರಮ್ ಗಾಡ್.
Amens from God. Thank you, Jesus. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ನಿಮ್ಮೆಲ್ಲರೊಟ್ಟಿಗೆ ನೇರವಾಗಿ ಮಾತನಾಡ್ತೇನೆ. ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತನಾಡದೇ ಇದ್ದರೆ ಆತನ ನಿಮ್ಮ ದೇವರೇ ಅಲ್ಲ. ನಮ್ಮ ದೇವರ ಮಾತನಾಡಲಿಕ್ಕೆ ಆಗದಂತಹ ವಸ್ತುವಲ್ಲ. ನಮ್ಮ ದೇವರ ಮಾತನಾಡುವಂಥವನಾಗಿದ್ದಾನೆ ಪ್ರತಿಯೊಬ್ಬರ ಒಟ್ಟಿಗೆ. ಸೊ ದೇವರ ಚಿತ್ತವನ್ನು ನಾವು ಗ್ರಹಿಸಿಕೊಳ್ಳುವುದು, ವಿವೇಚಿಸುವುದು ಹೇಗೆ? ದೇವರು ಮಾತನಾಡುವುದನ್ನು ನಾವು ಕೇಳಿಸಿಕೊಳ್ಳುವುದು ಹೇಗೆ? ದೇವರ ಚಿತ್ತವು ತಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯ ಹೃದಯದಲ್ಲಿ ಆರಂಭಗೊಳ್ತದೆ. God's will begins with a surrendered heart. ಸಮರ್ಪಿತರಾಗಿರುವ ಹೃದಯದಿಂದಲೇ ದೇವರ ಚಿತ್ತವು ಆರಂಭಗೊಳ್ಳುತ್ತದೆ. ದೇವರು ಸ್ಪಷ್ಟವಾಗಿ ಮಾತನಾಡುವುದಕ್ಕೆ ಮುಂಚಿತವಾಗಿ ದೇವರಿಗಾಗಿ, ದೇವರು ಮಾತನಾಡುವುದಕ್ಕಾಗಿ ತವಕ ಪಡುವ ಹೃದಯವನ್ನು, ದೇವರು ಮಾತನಾಡುವುದಕ್ಕೆ ಬಯಸುವಂಥ ಹೃದಯವನ್ನು, ದೇವರು ಮಾತನಾಡುವುದಕ್ಕೆ ಕಾದಿರುವ ಹೃದಯವನ್ನು ಹುಡುಕುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಮುಂಚಿತವಾಗಿ ಅದಕ್ಕಾಗಿ ಬಾಯಿಸುವಂಥ ಹೃದಯವನ್ನು ಹುಡುಕುವಂಥವನಾಗಿದ್ದಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ 5 ಮತ್ತು 6 ಓದುವಾಗ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6 ಓದುವಾಗ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು, ಸರಿಯಾಗಿ ಮಾಡುವನು. ಹಲ್ಲೆಲೂಯಾ. ನೋಡಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಏನೋ ಅಂದರೆ ಸ್ವಂತ ಬುದ್ಧಿಯನ್ನು ನನಗೆಲ್ಲ ಗೊತ್ತಿದೆ ಎಂಬುದಾಗಿ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಅರ್ಧಂಬರ್ಧ ಮನಸ್ಸಿನಿಂದ ಅಲ್ಲ, ಗಮನಿಸ್ರಿ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ನಂಬಿಕೆಯಿಂದ ಇರುವಾತ, ಯೆಹೋವನಲ್ಲಿ ಭರವಸೆಯಿಂದ ಇರುವ ವ್ಯಕ್ತಿ ಮತ್ತು ತನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿರುವ ವ್ಯಕ್ತಿ. ಹಲ್ಲೆಲೂಯಾ. ಇಂತಹ ವ್ಯಕ್ತಿಯ ಮಾರ್ಗಗಳನ್ನು ದೇವರು ಸರಿ ಮಾಡುವಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಸೊ ದೇವರು ಏನು ಹೇಳ್ತಾನೆ ಎಂಬುದನ್ನು ನಾವೇ ತೀರ್ಮಾನ ಮಾಡಿಕೊಳ್ಳುವ ಹಾಗೆ ಇಲ್ಲ. ಹಲ್ಲೆಲೂಯಾ. ನಾವು ಆಲ್ರೆಡಿ ಸ್ವಬುದ್ಧಿಯನ್ನು ಅವಲಂಬಿಸಿ ನಾವು ಆಲ್ರೆಡಿ ನಿರ್ಧಾರವನ್ನು ಮಾಡ್ಕೊಬಿಟ್ಟಿದ್ರೆ, ನಾವು ಆಲ್ರೆಡಿ ತೀರ್ಮಾನವನ್ನು ಮಾಡ್ಕೊಬಿಟ್ಟಿದ್ರೆ, ನಮಗೆ ಇಷ್ಟವಾದದ್ದನ್ನೇ ಕೇಳಿಸ್ಕೊಳ್ಳಿಕ್ಕೆ ನಾವು ಬಯಸ್ತೇವೆ. ಹೌದಾ ಇಲ್ವೋ? ನಾವು ಆಲ್ರೆಡಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ರೆ ನಮಗೆ ಏನು ನಾವು ಬಯಸುತ್ತೇವೋ ನಾವು ಅದನ್ನೇ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತೇವೆ. ಆಮೇಲೆ ನೀವು ಇಷ್ಟಪಡೋ ಥರ ಸುದ್ದಿ ಬರದೇ ಇದ್ದರೆ ಅದು ದೇವರ ಮಾತು ಅಲ್ಲ ಎಂಬುದಾಗಿ ಅಂದ್ಕೊಂಡ್ಬಿಡ್ತಾರೆ ಕೆಲವರು. ಇಟ್ ಈಸ್ ರಾಂಗ್. ಇಫ್ ವಿ ಆರ್ ಆಲ್ರೆಡಿ ಡಿಸೈಡೆಡ್, then we will only hear what we want.
ಹೀಗಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಸ್ವಬುದ್ಧಿಯನ್ನು ಅವಲಂಬಿಸದೆ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಹೀಗಾಗಿ ಎಲ್ಲಿ ಪೂರ್ಣ ಸಮರ್ಪಣೆ ಇದೆಯೋ ಅಲ್ಲಿಯೇ ದೇವರ ಮಾರ್ಗದರ್ಶನವು ಹರಿದು ಬರುತ್ತದೆ. ಎಲ್ಲಿ ಪೂರ್ಣ ಸಮರ್ಪಣೆ ಇದೆಯೋ ಅಲ್ಲಿಯೇ ದೇವರ ಮಾರ್ಗದರ್ಶನವು ಹರಿದು ಬರುತ್ತದೆ. ಎಷ್ಟು ಮಂದಿ ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೀರ? ಅಷ್ಟು ಮಂದಿ ಮಾತ್ರ ಹಲ್ಲೆಲೂಯಾ ಹೇಳ್ರಿ. ಪ್ರೈಸ್ ದ ಲಾರ್ಡ್. ಸೊ ದೇವರು ಯಾವತ್ತೂ ಕೂಡ ತನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಸುವಂಥವನಲ್ಲ. ಗಾಡ್ ನೆವರ್ ಗೈಡ್ಸ್ ಅಗೇನ್ಸ್ಟ್ ಹಿಸ್ ವರ್ಡ್. ಹಲ್ಲೆಲೂಯಾ. ಸೊ ದೇವರು ತನ್ನ ಚಿತ್ತವನ್ನು ಪ್ರಕಟಿಸುವ ಒಂದು ಪ್ರಾಥಮಿಕ ಮಾರ್ಗ ದೇವರ ಪರಿಶುದ್ಧ ಸತ್ಯವಾದ ಗ್ರಂಥವಾಗಿದೆ. ದೇವರು ತನ್ನ ಚಿತ್ತವನ್ನು ಪ್ರಕಟಿಸುವ ಪ್ರಾಥಮಿಕ ಮಾರ್ಗ ಬೈಬಲ್ ಆಗಿದೆ. ಬೈಬಲ್ ಈಸ್ ದ ಪ್ರೈಮರಿ ವೇ ಗಾಡ್ ರಿವೀಲ್ಸ್ ಹಿಸ್ ವಿಲ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕೀರ್ತನೆ 119, 105 ಹೀಗೆ ಹೇಳ್ತದೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಯಾವಾಗ ಒಂದು ತೀರ್ಮಾನವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ, ಯಾವ ಒಂದು ನಿರ್ಧಾರವು ದೇವರ ವಾಕ್ಯಕ್ಕೆ ವ್ಯತಿರಿಕ್ತವಾಗಿದೆ, ಅದು ದೇವರ ಚಿತ್ತವಲ್ಲ. ಹಲ್ಲೆಲೂಯಾ. ಕೆಲವರು ದೇವರ ಚಿತ್ತವಿಲ್ಲದ ಕಾರ್ಯ ಬಂದು ಹೇಳ್ಬಿಟ್ಟು ನನ್ನ ಅನುಮತಿ ಕೇಳ್ತಾರೆ. ನಾನು ದೇವರಿಗಿಂತಲೂ ದೊಡ್ಡ ವ್ಯಕ್ತಿ ಅಲ್ಲ, ಅನುಮತಿ ಕೊಡಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ದೇವರು ಬೈಬಲ್ಗಿಂತ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ನಡೆಸಬಹುದಾಗಿದೆ, ಬಟ್ ಬೈಬಲ್ಗೆ ವಿರುದ್ಧವಾಗಿ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. God may guide you beyond the Bible, but not against it. Never against it. Praise the Lord. And ದೇವರು ತನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತನಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪರಿಶುದ್ಧಾತ್ಮನನ್ನು ನೀವು ಗ್ರಹಿಸದೆ, ಪರಿಶುದ್ಧ ಆತ್ಮನನ್ನು ನೀವು ಕಾಣದೆ ದೇವರ ವಾಕ್ಯವನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಯು ಕ್ಯಾನ್ ನೆವರ್ ಎಕ್ಸ್ಪೆಕ್ಟ್ ಗಾಡ್ ಸ್ಪೀಕಿಂಗ್ ಯು ವಿತೌಟ್ ದಿ ಹೋಲಿ ಸ್ಪಿರಿಟ್. ಹಳೆ ಒಡಂಬಡಿಕೆಯಾಗಲಿ ಹೊಸ ಒಡಂಬಡಿಕೆಯಾಗಲಿ ದೇವರಾತ್ಮನು ಇಲ್ಲದೆ ದೇವರು ನುಡಿದಿದ್ದೇ ಇಲ್ಲ. ಹಲ್ಲೆಲೂಯಾ. ಹೀಗಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು? ದೇವರಾತ್ಮನು ಸಭೆಗಳಿಗೆ ಮಾತನಾಡುವುದನ್ನು ಕಿವಿಯುಳ್ಳವನು, ಅಂದರೆ ಮನಸ್ಸುಳ್ಳವನು ಕೇಳಿಸಿಕೊಳ್ಳಲಿ. ಹಲ್ಲೆಲೂಯಾ. ಹೀಗಾಗಿ ಪರಿಶುದ್ಧಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ, ಯೇಸು ಸ್ವಾಮಿನನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ದೇವರಾತ್ಮನಿದ್ದಾನೆ. ಅವರನ್ನು ಆಂತರಿಕವಾಗಿ ನಡೆಸುವಂಥವನಾಗಿದ್ದಾನೆ. ನಿಮಗೆ ದೇವರಾತ್ಮನನ್ನು ಕೇಳಿಸ್ಕೊಳ್ಳಿಕ್ಕೆಲ್ಲ ಟೈಮ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಬರೀ ಸೆಲ್ ಫೋನ್, ಯೂಟ್ಯೂಬ್ ಎಲ್ಲ ನೋಡ್ಕೊಂಡು
ನೀವು ಯಾವಾಗಲೂ ಬ್ಯುಸಿಯಾಗಿದ್ದರೆ ದೇವರು ನಿಮ್ಮೊಟ್ಟಿಗೆ ಹೇಗೆ ಮಾತನಾಡ್ತಾನೆ? ಅಲ್ಲೆಲ್ಲೋ ರೋಮಪುರದವರಿಗೆ 8:14 ಬಹಳ ಸ್ಪಷ್ಟವಾಗಿ ಏನು ಹೇಳ್ತದೆ? ಯಾರ್ಯಾರು ನಿಮ್ಮಲ್ಲಿ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯಾ. ನಾನು ದೀಕ್ಷಾಸನ ತಗೊಬಿಟ್ಟಿದ್ದೇನೆ, ನಾನು ಯೇಸುವನ್ನು ನಂಬಿದ್ದೇನೆ, ಬಟ್ ನನ್ನ ಇಷ್ಟ. ಹೇಗೆ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ? ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡ್ತಕ್ಕಂಥವರು ಅವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತಾ ಇದೆ. ಸೊ ದೇವರ ಆತ್ಮನು ಹೇಗೆ ನಡೆಸುತ್ತಾನೆ? ಆತನು ಬಹಳ ಶಾಂತವಾದ ರೀತಿಯಲ್ಲಿ ನಡೆಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಹಸಿರಾದ ಹುಲ್ಲಿನ ಗಾವಲುಗಳಲ್ಲಿ ನಮ್ಮನ್ನು ನಡೆಸಿ ಶಾಂತವಾದ ನೀರಿನ ಬಳಿಯಲ್ಲಿ ತಂಗಿಸುವಂಥವನಾಗಿದ್ದಾನೆ. ಎಷ್ಟು ಮಂದಿ ಆಮೀನ್ ಹೇಳ್ಬೋದಾಗಿದೆ? ಹಲ್ಲೆಲೂಯಾ. He leads us in a gentle way. ನೀವು ಅರ್ಜೆಂಟ್ ಮಾಡಿ ಇವಾಗಲೇ ಅಂದರೆ ದೇವರಾತ್ಮನು ನಿಮ್ಮ ಆತುರಕ್ಕಾಗಿ ಬರುವಂಥವನಲ್ಲ. ಹಲ್ಲೆಲೂಯಾ. ಆ್ಯಂಡ್ ದೇವರಾತ್ಮನು ನಡೆಸುವಾಗ ಆತನು ಸಮಾಧಾನವನ್ನು ದಯಪಾಲಿಸುವಂಥವನಾಗಿದ್ದಾನೆ. ದೇವರಾತ್ಮನು ನಡೆಸುವಾಗ ಸಮಾಧಾನವನ್ನು ಕೊಡುವಂಥವನಾಗಿದ್ದಾನೆ. ನಾವು ಅದರಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಇಷ್ಟೊಂದು ಸಮಾಧಾನ ನಮಗೆ ಸಿಕ್ಕುವುದು ದೇವರಲ್ಲಿ ಮಾತ್ರ, ಪರಿಶುದ್ಧ ಆತ್ಮ ನಡೆಸುವಾಗ ಮಾತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ದೇವರಾತ್ಮನು ನಡೆಸುವಂಥ ರೀತಿ ನಮ್ಮಲ್ಲಿ ಮನವರಿಕೆಯನ್ನು, ಅರಿವನ್ನು ಹುಟ್ಟಿಸುವ ರೀತಿಯಲ್ಲಿ, ಕನ್ವಿಕ್ಟ್ ಮಾಡುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ನಮ್ಮನ್ನು ಖಂಡಿಸುವಂಥವನಾಗಿ ನಡೆಸುವುದಿಲ್ಲ. ಏ ಪಾಪಿ, ಎಂಬುದಾಗಿ ನಮ್ಮನ್ನು ಡಸ್ ನಾಟ್ ಕಂಡಮ್ ಅಸ್. ಬಿಕಾಸ್ ಅದಕ್ಕಾಗಿ ಆತನು ಬರಲಿಲ್ಲ. ಲೋಕವನ್ನು ರಕ್ಷಣೆ ಹೊಂದ್ಕೊಳ್ದಿರ್ತಕ್ಕಂಥ ವ್ಯಕ್ತಿಯನ್ನು ಆತನ ಖಂಡಿಸಬಹುದಾಗಿದೆ. ಬಟ್ ಆತನನ್ನು ಅರಿತಿರುವಂಥವರನ್ನು ಆತನು ಹೂ ಈಸ್ ಮೇಕಿಂಗ್ ದಟ್ ನಾಯ್ಸ್? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನ ಖಂಡಿಸುವುದಿಲ್ಲ. ನೀವು ಎದೆಗೆಡುವಂತೆ ಆತನು ಮಾಡುವುದಿಲ್ಲ. ಕೊಲೊಸ್ಸೆಯವರಿಗೆ 3:15 ಹೀಗೆ ಹೇಳ್ತದೆ, ದೇವರ ಸಮಾಧಾನವು, ಕ್ರಿಸ್ತನಿಂದ ಉಂಟಾಗುವ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಪಕ್ಕದಲ್ಲಿ ನೋಡಿ ಹೇಳಿ, ಸಮಾಧಾನ ಸಿಕ್ತಿದ್ರೂ ಪರವಾಗಿಲ್ಲ, ಗಟ್ಟಿಯಾಗಿ ಅಂತ ಹೇಳಿ ದುಡುಕ್ಬೇಡಿ. ಗಟ್ಟಿಗಳು, ಸಮಾಧಾನ ಯಾರು ಬೇಕು, ನನಗೆ ನನ್ನ ಇಷ್ಟನೇ ಬೇಕು ಅಂತ ದುಡುಕ್ಬೇಡಿ. ಮಾಡೋದೆಲ್ಲ ಮಾಡಿಬಿಟ್ಟು ದೇವ್ರು ಯಾಕೆ ಹಿಂಗಾಯ್ತು ಅಂತ ಹೇಳ್ಬೇಡಿ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು, ಎಲ್ಲಿದ್ದು? ಎಲ್ಲಿ? ನಿಮ್ಮ ಹೃದಯಗಳಲ್ಲಿದ್ದು. ಕ್ರಿಸ್ತನಿಂದ ಉಂಟಾಗಿರುವ ಸಮಾಧಾನವು ನಿಮ್ಮ ಹೃದಯದಲ್ಲಿ ಇದ್ದು ಯಜಮಾನನಂತೆ ತೀರ್ಪು ಹೇಳಲಿ. ಓಕೆ ಆರ್ ನಾಟ್ ಓಕೆ? ಸೊ ಕ್ರಿಸ್ತನಿಂದ ಉಂಟಾಗಿರುವ ಸಮಾಧಾನವು ನಮಗೆ ನಮ್ಮ ಹೃದಯದಿಂದ ತೀರ್ಪು ಮಾಡ್ತದೆ. ಇದನ್ನು ಮಾಡು, ಇದನ್ನು ಮಾಡಬೇಡ, ಸಮಾಧಾನದಿಂದ. ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ?
ನೀವು ಒಂದೇ ದೇಹಕ್ಕೆ ಸೇರಿದವರಾಗಿರೋದ್ರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ನೀವು ಜಗಳ ಮಾಡ್ತಾ ಇದ್ದರೆ ನಿಮಗೆ ಸಮಾಧಾನ ಸಿಕ್ಕೋದಿಲ್ಲ. ಸಮಾಧಾನದಿಂದಿರ್ರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಯಾವಾಗಲೂ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರ್ರಿ. ಸುಮ್ಮನೆ ಅಲ್ಲ, ಅದರ ಅರ್ಥದ ಒಟ್ಟಿಗೆ ಕಾರಣದಿಂದ ಸಂತೋಷದಿಂದ ತಮ್ಮ ಹೊರಸೂಸುವ ಹೃದಯದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಲೇ ಇರ್ರಿ. ದೇವರು ನಮಗೆ ಏನು ತನ್ನ ಸಮಾಧಾನವನ್ನು ಕೊಟ್ಟಿದ್ದಾನೆ, ಲೋಕವು ಕೊಡದಂತಹ ರೀತಿಯಲ್ಲಿ ಏನು ಕೊಟ್ಟಿದ್ದಾನೆ, ಆ ಸಮಾಧಾನವು ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರು ಸಮಾಧಾನವನ್ನು ಕೊಂಡು ಬರುವಂಥವನಾಗಿದ್ದಾನೆ, ಗೊಂದಲವನ್ನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗೊಂದಲವು ಸೈತಾನನ ಕಾರ್ಖಾನೆಯಿಂದ ಬರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ನಾವು ಹೆಚ್ಚಾಗಿ ಸ್ತೋತ್ರ ಮಾಡುವಾಗ, ಆರಾಧನೆ ಮಾಡುವಾಗ, ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡುವಾಗ ಆ ಗೊಂದಲವು ತೊಲಗ್ತದೆ, ನಮಗೆ ಸ್ಪಷ್ಟತೆ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೇಷನ್ ಅಂಗಡಿಯಲ್ಲಿ ಹೋಗಿ ಕಾಸು ಕೊಟ್ಟು ರೇಷನ್ ತಗೊಬರುವ ರೀತಿಯಲ್ಲಿ ದೇವರ ಮಾತನ್ನು ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ನಾಲ್ಕನೇದಾಗಿ, ದೇವರು ನಮ್ಮ ಹೃದಯವನ್ನು ಸಂಯೋಜನೆ ಮಾಡಲಿಕ್ಕಾಗಿ ಪ್ರಾರ್ಥನೆಯನ್ನು ಬಳಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಪ್ರಾರ್ಥಿಸುವ ವ್ಯಕ್ತಿಯನ್ನು ಬದಲಾಯಿಸುವಂಥದ್ದಾಗಿದೆ. ಗಟ್ಟಿಯಾಗಿ ಹೇಳಿ. ಗಟ್ಟಿಯಾಗಿ ಹೇಳ್ರಿ, ಕರೆಕ್ಟಾಗಿ ಹೇಳ್ರಿ. ಏನೇನು ಹೇಳೋದು ನಂಗೆ ಗೊತ್ತಾಗ್ಬಿಡ್ತದೆ. ಪಾಸ್ಟರ್ ನೀರು ಕುಡಿಲಿಕ್ಕಾಗಿ ನಮ್ಮನ್ನು ಮಾತನಾಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಪ್ರಾರ್ಥಿಸುವಂಥ ವ್ಯಕ್ತಿಯನ್ನು ಬದಲಾಯಿಸ್ತದೆ. ನಮ್ಮ ಹೃದಯವನ್ನು ರೆಡಿ ಮಾಡಲಿಕ್ಕಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಬಳಸುವಂಥವನಾಗಿದ್ದಾನೆ. ಹೀಗಾಗಿ ದೇವರು ನಿಮ್ಮ ಮನಸ್ಸನ್ನು ನವೀಕರಿಸುವಂತೆ, ದೇವರು ನಿಮ್ಮ ಹೃದಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪ್ರೈಸಿಂಗ್ ಆಫ್ ದ ಲಾರ್ಡ್. ಎಷ್ಟು ಮಂದಿ ಆಮೇಲೆ ಎಂಬುದಾಗಿ ಹೇಳ್ತಾ ಇದ್ದೀರಿ? ನಮ್ಮ ಹೃದಯವನ್ನು ಸಿದ್ಧಪಡಿಸಲಿಕ್ಕಾಗಿ. ಥ್ಯಾಂಕ್ ಯು ಜೀಸಸ್. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕ ನೀಡಿ ಆತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ಪವಿತ್ರಾತ್ಮನೇ. ಜೀಸಸ್. ಹಲ್ಲೆಲೂಯಾ. ಪರಿಶುದ್ಧ ದೇವ. ಸುಮಾರು ಮಂದಿ ತಮ್ಮ ಹೃದಯವನ್ನು ಬಿಟ್ಕೊಡದೆ ಪ್ರಾರ್ಥನೆ ಮಾಡೋದು. ಹಲ್ಲೆಲೂಯಾ. ಹೊಸೂರು, ಧರ್ಮಪುರಿ, ಬಾಂಬೆ. ನಿಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ದೇವರು ನಿಮ್ಮ ಹೃದಯವನ್ನು ಸರಿಪಡಿಸ್ಲಿಕ್ಕಾಗಿ, ನಿಮ್ಮ ಹೃದಯವನ್ನು ನವೀಕರಿಸಲಿಕ್ಕಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಮಾತ್ರವಲ್ಲ, ಪ್ರಾರ್ಥನೆ ಕೇಳುವುದು ಮಾತ್ರವಲ್ಲ, ಪ್ರಾರ್ಥನೆ
ಭಿನ್ನಯಿಸುವುದು ಮಾತ್ರವಲ್ಲ, ಪ್ರಾರ್ಥನೆ ಬೇಡಿಕೆ ಇಡುವುದು ಮಾತ್ರವಲ್ಲ, ಪ್ರಾರ್ಥನೆ ಕೇಳಿಸುವುದು ಕೂಡ ಆಗಿದೆ. ಹಲ್ಲೆಲೂಯಾ. ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯದಲ್ಲಿ 6ರಿಂದ 7ರವರೆಗೆ ಓದುವಾಗ, ಯಾವ ಸಂಬಂಧವಾಗಿಯೂ ಕೂಡ ನೀವು ಚಿಂತೆ ಮಾಡದೆ, ಯಾವ ಸಂಬಂಧವಾಗಿಯೂ ಕೂಡ ನೀವು ಚಿಂತೆ ಮಾಡದೆ, ಸರ್ವ ವಿಷಯದಲ್ಲಿ ಅಂದರೆ ಸರ್ವ ವಿಷಯ ಎಲ್ಲ, ಆಲ್ ಥಿಂಗ್ಸ್, ಒಂದು ಸಣ್ಣ ಸೂಜಿಯಿಂದ ಹಿಡಿದು ಸೂಜಿ ರವೆಯಿಂದ ಹಿಡಿದು ಆಲ್ ಥಿಂಗ್ಸ್, ಹಲ್ಲೆಲೂಯಾ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯಾ. ಎಲ್ಲ ವಿಷಯದಲ್ಲೂ ಯಾವ ಸಂಬಂಧವಾಗಿಯೂ ಕೂಡ, ಎಕ್ಸಾಮ್ ಬರ್ತಾಯಿದೆ, ಎಕ್ಸಾಮ್ ವಿಷಯವಾಗಿರ್ಬೋದು, ಮದುವೆ ವಿಷಯವಾಗಿರ್ಬೋದು, ಮನೆ ಕಟ್ಟುವ ಕೆಲಸವಾಗಿರ್ಬೋದು, ವಾಟ್ ಎವರ್ ಎಲ್ಲ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯಿಂದ ದೇವರು ನಮಗೆ ಆವರೆಗೆ ಏನೇನು ಮಾಡಿದ್ದಾನೆ ಎಲ್ಲವನ್ನ ಇಟ್ಟು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯಾ. ಏನು ಪಾಸ್ಟರ್ ಇಷ್ಟೊಂದು ಓದ್ತಿ ಹೇಳ್ತಾರೆ, ನಮ್ಮಿದ್ದಲ್ಲೇ ಆಲ್ರೆಡಿ ಗೊತ್ತಿದೆ ಪಾಸ್ಟರ್. ಫಿಲಿಪಿಯನ್ಸ್ 4:4 ಅಲ್ವಾ, ನಮ್ಗೆ ಗೊತ್ತಿದೆ. ಫಿಲಿಪಿಯನ್ಸ್ 4:5 ಗೊತ್ತಿದೆ. ಫಿಲಿಪಿಯನ್ಸ್ 4:6 ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ. ವೆರಿ ಗುಡ್. ಬಟ್ ತಿಳಿಯಪಡಿಸಿರಿ ಎಂಬುದಾಗಿ ಹೇಳ್ಬಿಟ್ಟು ನೆಕ್ಸ್ಟ್ ವಾಕ್ಯ ನೋಡಿ, ಆಗ 7ನೇ ವಾಕ್ಯದಲ್ಲಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ಗಟ್ಟಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ತಿಳಿಯಪಡಿಸಿರಿ. ಆಮೇನ್. ಮುಗೀತು. ನಾವು ಪ್ರಾರ್ಥನೆ ಮಾಡಿದ ಮೇಲೆ ಗಮನಿಸಿರಿ, ಆಲಿಸಿರಿ. ಪ್ರಾರ್ಥನೆ ಮಾಡಿದ ಮೇಲೆ ಕಾದಿರ್ರಿ, ವೆಯ್ಟ್. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಿ ಟಾಟಾ ಬಾಯ್ ಬಾಯ್ ಅಂತ ಹೋಗೋದಿಲ್ಲ. ಯು ವೆಯ್ಟ್. ದೇವರ ಸಮಾಧಾನವು ನಿಮ್ಮನ್ನು ನಡೆಸುವಾಗ ನೀವು ಸ್ಪಷ್ಟವಾಗಿ ದೇವರ ಚಿತ್ತವನ್ನು ತಿಳ್ಕೋಬೋದಾಗಿದೆ. ಹಲ್ಲೆಲೂಯಾ. ದೇವರ ಸಮಾಧಾನವು ನಿಮಗೆ ಸಿಗದೇ ಇದ್ದರೆ ಕಾಯ್ದಿರ್ರಿ. ಹೌದೋ ಇಲ್ವೋ, ಹೇಗೆ, ಏನೋ ಎಲ್ಲವನ್ನು ನೀವು ಕಾಯ್ದಿದ್ದು ತಿಳ್ಕೋಬೋದಾಗಿದೆ. ಪ್ರೈಸ್ ದ ಲಾರ್ಡ್. ಸೊ ಈ ವಾಕ್ಯದ ಪ್ರಕಾರವಾಗಿ ನಾವು ಪ್ರಾರ್ಥಿಸುವಾಗ ನಮ್ಮಲ್ಲಿ ಈ ಚಿಂತಾಭಾರವು, ದುಃಖವು, ಸಂಕಟವು ಕಡಿಮೆ ಆಗ್ತದೆ, ತೊಲಗ್ತದೆ, ಆ್ಯಂಡ್ ಸ್ಪಷ್ಟತೆ ಉಂಟಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸಂಕಟದಲ್ಲಿ, ದುಃಖದಲ್ಲಿ, ಕೋಪದಲ್ಲಿ ನಿಮಗೆ ಸ್ಪಷ್ಟತೆ ಸಿಗುವುದಿಲ್ಲ. ಆ್ಯಂಡ್ ಹೀಗೆ ನೀವು ಪ್ರಾರ್ಥಿಸುವಾಗ ನಮ್ಮ ಉದ್ದೇಶಗಳು ಮತ್ತಷ್ಟು ಶುದ್ಧೀಕರಣವನ್ನು ಹೊಂದ್ಕೊಳ್ತವೆ. ಹಲ್ಲೆಲೂಯಾ. ಮಗನೇ, ಮಗಳೇ, ನಿನ್ನ ಉದ್ದೇಶ ಒಳ್ಳೆಯದೇ, ಬಟ್ ಹೀಗೆ ಸರಿ ಮಾಡು ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ದ ಲಾರ್ಡ್. ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ?
Hallelujah. Praise the Lord. Thank you, Jesus. ಇದು ಹಂಗಲ್ಲ, ಸುಮ್ಮನೆ ಯಾವಾಗ ಮಾಡೋ ಕೈ ಯಾವಾಗಲೂ ಹಿಂಗೆ ಏನು ಮಾಡೋದು ಏನು ಮಾಡೋದು. ಇದು ಒಬ್ಬ ವಿಶ್ವಾಸಿ ಹಿಂಗೆಲ್ಲ ಮಾಡಬಾರ್ದು. ಸ್ತೋತ್ರ ಮಾಡಬೇಕು, ಅಲ್ಲೆಲ್ಲೂ ಹೇಳಬೇಕು. ಆಮೇನ್. ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು, ಪ್ರಾರ್ಥನೆ ಮಾಡಬೇಕು, ಹಾಡು ಹೇಳಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಕೇಳಿಸ್ಕೋಬೇಕು, ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಯಾವ ಸಂಬಂಧವಾಗಿ ಯಾವ ವಿಷಯವಾಗಿ ಕೂಡ ನೀವು ಚಿಂತೆ ಭಾರವನ್ನು ಪಡೆದೆ ಪ್ರೈಸ್ತಲ್ಲೋ ಎಲ್ಲ ವಿಷಯಗಳಲ್ಲಿ ಕೃತಜ್ಞತೆಯ ಒಟ್ಟಿಗೆ, ಸ್ತೋತ್ರದ ಒಟ್ಟಿಗೆ, ಪ್ರಾರ್ಥನೆ ಒಟ್ಟಿಗೆ, ವಿಜ್ಞಾಪದ ಒಟ್ಟಿಗೆ ದೇವರಿಗೆ ಅದನ್ನು ತಿಳಿಯಪಡಿಸ್ಬಿಟ್ಟು ವೆಯ್ಟ್ ಮಾಡಿ. ಹಲ್ಲೆಲೂಯಾ. ಓಕೆ, ಥ್ಯಾಂಕ್ ಯು ಜೀಸಸ್. ಸೊ ಹೀಗಾಗಿ ದೇವರ ಮುಂದೆ ನಾವು ಮೌನದಿಂದ ಶಾಂತಿಯಿಂದ ಕಾದಿರುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥವನಾಗಿದ್ದಾನೆ. ದೇವರು ಮಾತನಾಡುವುದನ್ನು ನಾವು ಕೇಳಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಐದನೇದಾಗಿ ದೇವರು ತನ್ನ ಚಿತ್ತವನ್ನು ವಿವೇಕಪೂರ್ವಕವಾದ ಆಲೋಚನೆಯಿಂದ ದೃಢೀಕರಿಸುವಂಥವನಾಗಿದ್ದಾನೆ. ದೇವರು ತನ್ನ ಚಿತ್ತವನ್ನು ವಿವೇಕಪೂರ್ವಕವಾದ ಆಲೋಚನೆಯಿಂದ ದೃಢೀಕರಿಸುವಂಥವನಾಗಿದ್ದಾನೆ. ಗಾಡ್ ಕನ್ಫರ್ಮ್ಸ್ ಹಿಸ್ ವಿಲ್ ಥ್ರೂ ವೈಸ್ ಕೌನ್ಸಿಲ್. ಹಲ್ಲೆಲೂಯಾ. ದೇವರು ತನ್ನ ಚಿತ್ತವನ್ನು ಕನ್ಫರ್ಮ್ ಮಾಡಲಿಕ್ಕಾಗಿ ದೈವ ಭಕ್ತಿಯಿಂದ ಕೂಡಿದ ಜನರನ್ನು ಬಳಸುವಂಥವನಾಗಿದ್ದಾನೆ. ಇದು ಎಷ್ಟು ಮಂದಿ ಗೊತ್ತಿದೆ? ಹಲ್ಲೆಲೂಯಾ. God uses godly people for confirmation. Praise the Lord. Hallelujah. ಸುಮಾರು ಮಂದಿ ಹೇಳಿದ್ದಾರೆ, ಫೋನ್ ಮಾಡಬೇಕಾದ್ರೆ ಮಾತನಾಡುವಾಗ ನನಗೆ ದೇವ್ರನ್ನ ಏನು ಹೇಳಿದ್ದಾರೆ ಅದು ನಿಮ್ಗೆ ಹೇಳಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಕನ್ಫರ್ಮೇಷನ್. ದೇವ್ರು ನಿಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಾನೆ. ಅದನ್ನು ಕನ್ಫರ್ಮ್ ಮಾಡಲಿಕ್ಕಾಗಿ ದೇವರು ದೈವ ಸಭೆಯಲ್ಲಿ ಕೊಡುವಂತಹ ಬೋಧನೆಗಳನ್ನು, ಪ್ರಸಂಗವನ್ನು, ದೈವಭಕ್ತಿಯುಳ್ಳ ಜನರ ಸಂಭಾಷಣೆ ಮುಖಾಂತರವಾಗಿ ನಮಗೆ ಅದನ್ನು ದೃಢೀಕರಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಜ್ಞಾನೋಕ್ತಿಗಳು 11:14 ಹೀಗೆ ಹೇಳ್ತದೆ, ಉಚಿತಾಲೋಚನೆ ಇಲ್ಲದೆ, ಉಚಿತಾಲೋಚನೆ ಎಲ್ಲಿ ಇರೋದಿಲ್ಲ ಅಲ್ಲಿ ಪ್ರಜೆಯು ಬಿದ್ದು ಹೋಗುವರು. ಬಹು ಸುಮಂತ್ರಿಗಳು ಅಂದರೆ ಏನು, ಆಲೋಚಕರು ಇರುವಲ್ಲಿ ಸುರಕ್ಷಣೆ ಅಂದರೆ ಏನು? ಸುಖ ಆ್ಯಂಡ್ ರಕ್ಷಣೆ. ಹಲ್ಲೆಲೂಯಾ. ಸುಖ ರಕ್ಷಣೆ ಇರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಮಂದಿಗೆ ಅರ್ಥ ಆಗ್ತಾ? ಏನು ಅರ್ಥ ಆಯಿತು? ದೇವರ ಆಲೋಚಕರನ್ನು ಬಳಸುವಂಥ ಕೆಲವರು ಇದ್ದಾರೆ ನೋಡಿ, ನಮಗೆ ಯಾರ ಆಲೋಚನೆ ಬೇಕಾಗಿಲ್ಲ, ಅಂತ ನಾಲ್ಕು తెలుసు, ಅಂತ ನಾಕೇ తెలుసు. ಆಲೋಚಕರು ಇಲ್ಲದ ಕಡೆ ಪ್ರಜೆಯು ಬಿದ್ದು ಹೋಗುವುದು. ಬಹು ಸುಮಂತ್ರಿಗಳು ಅಂದರೆ ಈ ರಾಜಕೀಯದ ಗೌರ್ಮೆಂಟ್ ಮಂತ್ರಿ ಎಂಬುದಾಗಿ ಎಲ್ಲ, ಮಂತ್ರಿಯ ಕೆಲಸ ಅದೇ. ಓಕೆ, ಒಳ್ಳೆಯ ಆಲೋಚಕರು ಇರುವಲ್ಲಿ ಸುರಕ್ಷಣೆ ಉಂಟಾಗುವುದು. ಸೊ ಆಲೋಚನೆ ನಮಗೆ ನಾವು ಸಾಗಬೇಕಾದ ದಿಕ್ಕನ್ನು ಕನ್ಫರ್ಮ್ ಮಾಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.
ಆಲೋಚನೆ ಬೇಕಾಗುವ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರಬೇಡಿ. ಆಲೋಚನೆ ಬೇಕಾಗುವ ಸಮಯದಲ್ಲಿ ಸುಮಾರು ಮಂದಿ ಬಾಯಿ ಮತ್ತೆ ಎಲ್ಲಿಂದ ಬರ್ತದೆ ಆಲೋಚನೆ? ಓಕೆ, ಥ್ಯಾಂಕ್ ಯು ಜೀಸಸ್. ಆ್ಯಂಡ್ ಆಲೋಚನೆ ಏನು ಮಾಡ್ತದೆ? ನಮ್ಮನ್ನು ಆತುರದಿಂದ ಸಂರಕ್ಷಣೆ ಮಾಡ್ತದೆ. ಆಲೋಚನೆ ನಮ್ಮ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇದು ಸರಿಯೋ ತಪ್ಪೋ? ನಿಮಗೆ ಸಂಶಯವಿದ್ದಲ್ಲಿ ಅದನ್ನು ಕೇಳುವುದು ತಪ್ಪೇನಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಒಳ್ಳೆಯ ಆಲೋಚಕರು ಯಾರು ಎಂಬುದಾಗಿ ನಮ್ಗೆ ಗೊತ್ತಿರ್ತದೆ. ಅವರ ನಡವಳಿಕೆಯಲ್ಲಿ, ಅವರ ಅನುಭವದಲ್ಲಿ ನಿಮ್ಗೆ ಗೊತ್ತಾಗಿರ್ತದೆ. ಸುಮಾರು ಮಂದಿಗೆ ದೀರ್ಘ ವಯಸ್ಸಿರ್ತದೆ, ಬಟ್ ಎಷ್ಟರ ಮಟ್ಟಿಗೆ ಆಲೋಚಕರು ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸೊ ಆಲೋಚಕರನ್ನು ನಮ್ಗೆ ಗೊತ್ತಾಗ್ತದೆ. ಇವರಿಗೆ ಆಲೋಚಕರ ಪ್ರಥಮವಾದ ಗುರುತೇನು ಅಂತ ಹೇಳಿದ್ರೆ, ಅವರು ದೇವರ ವಾಕ್ಯದಲ್ಲಿ ಆಳವಾದ ಬೇರು ಊರಿರ್ತಾರೆ. ನಿರ್ಧಾರವನ್ನು ಮಾಡುವಾಗ ಒಬ್ಬಂಟಿಗರಾಗಿ ಮಾಡಬೇಡಿ. ಹಲ್ಲೆಲೂಯಾ. ಎಷ್ಟು ಮಂದಿಗೆ ಅರ್ಥ ಆಯಿತು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ್ಯಂಡ್ ಗಾಡ್ ಬ್ಲೆಸ್ ಯು. 6ನೇ ಕಾರ್ಯವಾಗಿ, ದೇವರು ಬಾಗಿಲುಗಳನ್ನು ತೆರೆಯುವವನೂ ಆಗಿದ್ದಾನೆ, ಮುಚ್ಚುವವನೂ ಆಗಿದ್ದಾನೆ. ಕೆಲವೊಂದು ಅಂದ್ಕೊಂಡ್ಬಿಟ್ಟಿದ್ದಾರೆ ದೇವರು ಅಂದರೆ ಯಾವಾಗಲೂ ಓಪನ್ ಎಂಬುದಾಗಿ. ದೇವರು ಡೋರ್ಸ್ ಓಪನ್ ಮಾಡುವಂಥವನು ಆಗಿದ್ದಾನೆ, ಡೋರ್ಸ್ ಕ್ಲೋಸ್ ಮಾಡುವಂಥವನು ಆಗಿದ್ದಾನೆ. ಹಲ್ಲೆಲೂಯಾ. ಸನ್ನಿವೇಶಗಳು ಹಲವಾರು ಸಾರಿ ದೇವರು ನಮ್ಮನ್ನು ನಡೆಸುವ ದಿಕ್ಕನ್ನು ನಮಗೆ ಕನ್ಫರ್ಮ್ ಮಾಡುವಂಥದ್ದಾಗಿರ್ತದೆ. ಪ್ರೈಸ್ ದ ಲಾರ್ಡ್. ಪ್ರಕಟಣೆ 3:7 ಹೀಗೆ ಹೇಳ್ತದೆ. ಪ್ರಕಟಣೆ 3:7, ಫಿಲದೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಹೀಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವಿದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸ್ಬೇಕು ಎಲ್ಲರೂ ಕೂಡ. ಯಾವಾಗಲೂ ತೆರೆದ ಬಾಗಿಲುಗಳು ಮಾತ್ರ ಸಾಲದು. ತೆರೆದ ಬಾಗಿಲುಗಳು ಮಾತ್ರ ಸಾಲದು. ತೆರೆದ ಬಾಗಿಲು ಪ್ಲಸ್ ಸಮಾಧಾನ ಪ್ಲಸ್ ದೇವರ ವಾಕ್ಯದ ಸಂಯೋಜನೆ, ಇವೆಲ್ಲವೂ ಕೂಡ ದೇವರ ಚಿತ್ತವನ್ನು ನಮಗೆ ತೋರ್ಪಡಿಸುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ, ದೇವರು ನಮ್ಮ ಉದ್ದೇಶಗಳನ್ನು ಪರಿಶೋಧನೆ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಹಲವಾರು ಸಾರಿ ಪ್ರಶ್ನೆ ಅನ್ನುವುದು ದೇವರ ಚಿತ್ತವೇನು ಅನ್ನುವುದಾಗಿರೋದಿಲ್ಲ. ಹಲವಾರು ಸಾರಿ ದೇವರ ಪ್ರಶ್ನೆ ದೇವರ ಚಿತ್ತ ಏನು ಎಂಬುದಾಗಿರುವುದಿಲ್ಲ. ಹಲವಾರು ಸಾರಿ ಪ್ರಶ್ನೆ ಇದು ನಿಮ್ಗೆ ನಿಜವಾಗ್ಲೂ ಬೇಕಾಗಿದೆಯಾ ಅನ್ನುವಂಥದ್ದಾಗಿದೆ. ಇದು ನಿಮಗೆ ಅವಶ್ಯಕವಾ? ಹಲ್ಲೆಲೂಯಾ. ಇದು ಬೇಕು ಅನಾವಸರವ? ಏನು ಅನಾವಸರಂ ಅಂದರೆ ಆಪೋಸಿಟ್. ಓಕೆ, ಅವಸರವಾ? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೋಡಿ, ಯಾಕೋಬನು 4ನೇ ಅಧ್ಯಾಯದಲ್ಲಿ 3ನೇ ವಾಕ್ಯವನ್ನು ಓದುವಾಗ, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ.
ಅಂದಮೇಲೆ ದೇವರ ಚಿತ್ತ ಅನ್ನೋದೇನು? ದೇವರನ್ನು ಮಹಿಮೆ ಪಡಿಸುವಂಥದ್ದಾಗಿರುತ್ತದೆ. ದೇವರ ಚಿತ್ತವೇನೋ ನಮ್ಮಲ್ಲಿ ಒಳ್ಳೆಯ ಸ್ವಭಾವವನ್ನು ಕಟ್ಟಿ ಎಬ್ಬಿಸುವಂಥದ್ದಾಗಿರುತ್ತದೆ. ದೇವರ ಚಿತ್ತವೇನೋ ನಮ್ಮ ಮೂಲಕ ಇತರರನ್ನು ಆಶೀರ್ವದಿಸುವುದು ಎಂಬುದಾಗಿರ್ತದೆ. ಹಲ್ಲೆಲೂಯ. ನನಗೆ ಏನದು ಭೋಗಗಳು, ದುರಾಭಿಪ್ರಾಯ ಹಿಡ್ಕೊಂಡು ಬೇಡಿದರೂ ನಿಮಗೆ ಅದು ದೊರೆಯುವುದಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ದೇವರ ಚಿತ್ತ ಅನ್ನುವಂಥದ್ದು ಕಾಯುವುದು ಕೂಡ ಆಗಿದೆ. ಹಲ್ಲೆಲೂಯ. ವೇಟಿಂಗ್ ಈಸ್ ಆಲ್ಸೋ ಗಾಡ್ಸ್ ವಿಲ್. ಎಷ್ಟು ಮಂದಿ ಆಮೇಲೆ ಎಂಬುದಾಗಿ ಹೇಳಬಹುದಾಗಿದೆ. ದೇವರ ಮೌನವಾಗಿದ್ದಾನೆ ಎಂದಿದ್ದ ಕೂಡಲೇ ಆತನು ಇಲ್ಲವೇ ಇಲ್ಲ ಎಂಬುದಾಗಿ ಅರ್ಥವಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. And you see, ಯೆಶಾಯನ ಗ್ರಂಥದಲ್ಲಿ 40ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದುವಾಗ, ಯೆಹೋವನನ್ನು ನಿರೀಕ್ಷಿಸುವವರು, ಯೆಹೋವನಿಗಾಗಿ ಕಾದಿರುವಂಥವರು ಹೊಸ ಬಲವನ್ನು ಹೊಂದುವರು. ಹಲ್ಲೆಲೂಯ. ನೀವು ವೇಟಿಂಗ್ ಮಾಡ್ತಾ 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 ನೀವು ಹೊಸ ಬಲವನ್ನು ಪಡೆದುಕೊಳ್ತೀರಿ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ದೇವರು ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾನ, ನಿಮ್ಮ ರೆಕ್ಕೆಗಳನ್ನು ಆತನ ಬಳಸ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಚಾಚಿಕೊಂಡು ಏರುವರು, ಓಡಿ ದನಿಯರು, ನಡೆದು ಬಾಳಲರು. ಪ್ರೈಸ್ ದಿ ಲಾರ್ಡ್. God is making you to wait, then it is for you to get strengthened and for your feathers to grow. Hallelujah. Praise the Lord. So that you can soar high than ever before. Praise the Lord. ಸೊ ನಾವು ಕಾದಿರುವಾಗ ಅದು ನಮ್ಮಲ್ಲಿ ಭರವಸೆಯನ್ನು, ನಿರೀಕ್ಷೆಯನ್ನು ಅಭಿವೃದ್ಧಿಗೊಳಿಸ್ತದೆ. Hallelujah. It develops strength in us. ನಾವು ಕಾದಿರುವಾಗ ನಮ್ಮ ನಂಬಿಕೆಯು ಮತ್ತಷ್ಟು ಪುಟಕ್ಕೆ ಹಾಕಲ್ಪಟ್ಟು ಮತ್ತಷ್ಟು ಚೊಕ್ಕವಾದ ರೀತಿಯಲ್ಲಿ ಅದು ನಮ್ಮ ನಂಬಿಕೆ ಬಲಗೊಳ್ಳುವಂಥದ್ದಾಗಿರುತ್ತದೆ. ಹಲ್ಲೆಲೂಯ. ಕಾದಿರುವಂಥದ್ದು ದುಃಖವನ್ನು ತಡೆ ಮಾಡ್ತದೆ, ಸಂಕಟವನ್ನು ತಡೆ ಮಾಡ್ತದೆ. ನೀವು ದೇವರಲ್ಲಿ ಕಾದಿರುವಾಗ. ಆ್ಯಂಡ್ ಅದಕ್ಕೆ ಉಲ್ಟಾ ಏನು ಗೊತ್ತಾ, ನೀವು ಆತರ ಪಡುವಾಗೆಲ್ಲ, ಆತರ ಪಡುವ ಹಲವಾರು ಸಾರಿ ತಪ್ಪುಗಳು ಉಂಟಾಗ್ತದೆ. ಏನು ಗೆಟೆಗಳೇ? ಆತರ ಪಡುವ ಹಲವಾರು ಸಾರಿ ತಪ್ಪುಗಳು ಉಂಟಾಗ್ತದೆ. ಹಲ್ಲೆಲೂಯ. ಆ್ಯಂಡ್ 9ನೇದಾಗಿ ನಾವು ವಿಧೇಯರಾಗಿರುವಾಗ ನಮಗೆ ಸ್ಪಷ್ಟತೆ ಉಂಟಾಗ್ತದೆ. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ನಮಗೆ ಸ್ಪಷ್ಟತೆ ಉಂಟಾಗುತ್ತದೆ. ದೇವರು ಹಲವಾರು ಸಾರಿ ಇಡೀ ಯೋಜನೆಯನ್ನು ನಮಗೆ ತೋರಿಸುವುದಿಲ್ಲ, ಮುಂದಿನ ಹೆಜ್ಜೆ ಮಾತ್ರ ತೋರಿಸ್ತಾನೆ. ಎಷ್ಟು ಮಂದಿಗೆ ಅರ್ಥ ಆಗ್ತಾ ಇದೆ? ದೇವರು ಹಲವಾರು ಸಾರಿ ಇಡೀ ಪ್ಲ್ಯಾನ್ ತೋರಿಸೋದಿಲ್ಲ, ನೆಕ್ಸ್ಟ್ ಸ್ಟೆಪ್ ಮಾತ್ರ ತೋರಿಸುವಂಥವನಾಗಿರ್ತಾನೆ. ಯೋಹಾನ 7ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನು ಓದುವಾಗ, ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸು ಇದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ಎಂದು ನಾನೇ ಕಲಿಸಿ ಹೇಳಿದ್ದೋ ಗೊತ್ತಾಗುವುದು. ಅಲ್ಲೆಲ್ಲೂಯ್ಯ. ಸೊ ದೇವರ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ, ವಿಧೇಯರಾಗಿರಿಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆ ದೇವರಿಂದ ಬಂದದ್ದೋ ನಾನೇ ಕಲಿಸಿಕೊಟ್ಟದ್ದೋ ಗೊತ್ತಾಗುವುದು. ಸೊ ಏನು, ನಾವು ವಿಧೇಯರಾಗುತ್ತಾ ನಮಗೆ ಇನ್ನೂ ಹೆಚ್ಚಾದ ಬೆಳಕು ನಮಗೆ ಸಿಕ್ಕುತ್ತದೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಹೀಗಾಗಿ ದೇವರ ಚಿತ್ತವನ್ನು ಪತ್ತೆ ಹಚ್ಚುವುದರಲ್ಲಿ ಆಮೇನ್ ಸ್ತೋತ್ರ. ಸಾಮಾನ್ಯ ತಪ್ಪುಗಳೇನು ಅಂತ ಹೇಳಿದ್ರೆ, ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಾವು ಈಗಾಗಲೇ ನಾವೇ ಓದಿದ್ದೇವೆ ವಾಕ್ಯಗಳು. ಅದರ ಪ್ರಕಾರವಾಗಿ ಸ್ವಬುದ್ಧಿಯನ್ನು ಅವಲಂಬಿಸಿಕೊಳ್ಳುವುದು, ಸ್ವಂತ ಬುದ್ಧಿಯನ್ನು ಅವಲಂಬಿಸಿಕೊಳ್ಳುವಂಥದ್ದು ದೇವರ ಚಿತ್ತ ನಮಗೆ ಪ್ರಕಟವಾಗುವುದಕ್ಕೆ ಅಡ್ಡವಾಗಿರ್ತದೆ. ಎರಡನೇದಾಗಿ ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವುದು, ದೇವರ ವಾಕ್ಯವನ್ನು ಅಲ್ಲಗಳೆಯೋದು. ದೇವರ ವಾಕ್ಯ ನಮಗೆಲ್ಲ ಗೊತ್ತಿದೆ ಬಿಡಿ, ಅವೆಲ್ಲ ಪರವಾಗಿಲ್ಲ ಅನ್ನುವಾಗ ನಾವು ದೇವರ ಚಿತ್ತವನ್ನು ನಾವು ಮಿಸ್ ಮಾಡ್ತೇವೆ. ಆ್ಯಂಡ್ ಆಲೋಚನೆಯನ್ನು ನಿರಾಕರಿಸುವಾಗ, ಆಲೋಚನೆಯನ್ನು ಅಂದರೆ ಏನು, ಸಲಹೆಯನ್ನು ನಿರಾಕರಿಸುವಾಗ ನಾವು ದೇವರ ಚಿತ್ತವನ್ನು ನಾವು ಮಿಸ್ ಮಾಡ್ತೇವೆ. ಸಲಹೆ ಎಂದಿದ್ದ ಕೂಡಲೇ ಆಗಲೇ ಹೇಳಿದ ಹಾಗೆ ದೇವರ ವಾಕ್ಯದಲ್ಲಿ ಆಳವಾದ ಅನುಭವ ಇರತಕ್ಕಂಥವರ ಮೂಲಕವಾಗಿ ಸಿಗುವಂಥ ಆಮೇಲೆ ಆಲೋಚನೆ, ಸಲಹೆ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಆ್ಯಂಡ್ ತೀರ್ಮಾನಗಳನ್ನು ಆತ್ರದಿಂದ ಮಾಡುವಾಗ ನಾವು ದೇವರ ಚಿತ್ತವನ್ನು ಮಿಸ್ ಮಾಡ್ತೇವೆ. ಹಲ್ಲೆಲೂಯಾ. ಯೋನನು ಆತುರಪಟ್ಟು ದೇವರು ಕಳುಹಿಸಿದ ಸ್ಥಳಕ್ಕೆ ಹೋಗದೆ ಬೇರೆ ಕಡೆ ಹೋಗ್ತಾನೆ. ದೇವರು ತನ್ನ ಚಿತ್ತವನ್ನು ರಿಪೇರ್ ಮಾಡಲಿಲ್ಲ, ಅಲೈನ್ ಮಾಡಲಿಲ್ಲ. ಅದನ್ನ ಹೇಳ್ತಾನೆ, ಮತ್ತೆ ನೀನು ಅಲ್ಲಿಗೆ ಹೋಗಬೇಕು. ರಿಟರ್ನ್ ವೇರ್ ಯು ವೇರ್ ಸೆಂಟ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ನಮ್ಮ ಆಸೆಯನ್ನು ದೇವರ ನಡೆಸುವಿಕೆಯನ್ನು ಮಿಕ್ಸ್ ಮಾಡುವುದರಲ್ಲಿ ನಾವು ಆಸೆ ಪಡುವ ಹಾಗೆಯೇ ದೇವರು ನಡೆಸಬೇಕು ಎಂಬುದಾಗಿ, ನಮ್ಮ ಆಸೆಯನ್ನು ದೇವರ ಡೈರೆಕ್ಷನನ್ನು ನಾವು ಮಿಕ್ಸ್ ಮಾಡಿಕೊಳ್ಳುವಾಗ, ಕನ್ಫ್ಯೂಸ್ ಮಾಡಿಕೊಳ್ಳುವಾಗ ದೇವರ ಚಿತ್ತವನ್ನು ನಾವು ಮಿಸ್ ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹೀಗಾಗಿ ನಮ್ಮ ಹೃದಯವನ್ನು ನಾವು ಸಮರ್ಪಿಸಿಕೊಡೋಣ. ದೇವರ ವಾಕ್ಯದ ಮುಖಾಂತರ ನಾವು ಪರೀಕ್ಷೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಆಲಿಸೋಣ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಿ ಆಲಿಸೋಣ. ಸಮಾಧಾನವನ್ನು ಹಿಂಬಾಲಿಸೋಣ. ದೇವರ ಸಮಾಧಾನವನ್ನು ನಾವು ಹಿಂಬಾಲಿಸೋಣ. ಆ್ಯಂಡ್ ಜ್ಞಾನವುಳ್ಳ ವಿವೇಕಪೂರ್ವಕವಾದ ಆಲೋಚನೆಯನ್ನು, ಸಲಹೆಯನ್ನು ನಾವು ಬಯಸೋಣ. ಆಮೇಲೆ ಅವಶ್ಯವಿರುವ ಸ್ಥಳಗಳಲ್ಲೆಲ್ಲ ಕೂಡ ನೀವು ಕಾಯ್ದಿದ್ದು ವೆಯ್ಟ್ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಚಿತ್ತವನ್ನು ನೀವು ಅರ್ಥಕೋಬೋದಾಗಿದೆ. ಆ್ಯಂಡ್ ಪ್ರತಿಯೊಂದನ್ನು ಕೂಡ ನೀವು ಅದಕ್ಕೆ ನಿಮ್ಮನ್ನು ವಿಧೇಯರಾಗಿಸಿರಿ, ಅಧೀನಪಡಿಸಿರಿ. ಸ್ಟೆಪ್ ಬೈ ಸ್ಟೆಪ್ ಒಬೇ ಗಾಡ್, ಒಬೇ ಗಾಡ್, ಒಬೇ ಗಾಡ್. ಆ್ಯಂಡ್ ಹೀಗಾಗಿ ದೇವರು ಹಲ್ಲೆಲೂಯಾ ಬಾಯಕ್ಕೆ ನಾವೆಲ್ಲರೂ ಕೂಡ ಇದನ್ನಂತೂ ಪ್ರಾರ್ಥನೆ ಮಾಡ್ಬೋದಾಗಿದೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೇವರ ಶಬ್ದದೊಟ್ಟಿಗೆ ಪೈಪೋಟಿಯಲ್ಲಿ ಇಳಿಯುವಂತಹ ಈ ಥರ ಎಲ್ಲ ಶಬ್ದವನ್ನು ಶಾಂತಗೊಳಿಸ್ರಿ. ದೇವರ ಸ್ವರದ ಒಟ್ಟಿಗೆ ಪೈಪೋಟಿ ಮಾಡುವ, ಹೋರಾಡುವ ಎಲ್ಲ ಶಬ್ದವನ್ನು ಶಾಂತಗೊಳಿಸ್ರಿ. ಅದಕ್ಕಾಗಿ ದೇವರ ಸಹಾಯವನ್ನು ಬೇಡ್ಕೊಳ್ಳಿ. ಎಲ್ಲರೂ ಗಟ್ಟಿಯಾಗಿ ಹೇಳಿ, ಕರ್ತನೇ, ಕರ್ತನೇ, ನಿನ್ನ ಸ್ವರದ ಒಟ್ಟಿಗೆ ಹೋರಾಡುವ, ಪೈಪೋಟಿ ಮಾಡುವ ಎಲ್ಲ ಸ್ವರವನ್ನು ಶಾಂತಗೊಳಿಸು, ಆಫ್ ಮಾಡು, ಕ್ವಯಟ್ ಮಾಡು. ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯದೊಟ್ಟಿಗೆ ಸಂಯೋಜಿಸು. ನಿನ್ನ ನಡೆಸುವಿಕೆಯನ್ನು ತಿಳಿದುಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ, ನಿನ್ನ ಚಿತ್ತದ ಒಟ್ಟಿಗೆ ವಿಧೇಯತೆಯಿಂದ ನಡೆಯುವಂತೆ ನಮಗೆ ಕಲಿಸಿಕೊಡು. ಪವಿತ್ರಾತ್ಮನೇ, ನಮಗೆ ಕಲಿಸಿಕೊಡು. ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ ನಿನ್ನ ಚಿತ್ತಕ್ಕೆ, ನಿನ್ನ ವಾಕ್ಯಕ್ಕೆ, ನಿನ್ನ ಸಲಹೆಗೆ.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್. ಗಟ್ಟಿಗೆ ಪ್ರಾರ್ಥನೆ ಮಾಡಿ. Everyone praying. Thank you Jesus. Thank you Jesus. Hallelujah. 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 Rebaga shadara gadiantara gadara bana baraba. Rekhabodali anturala mandara bana baraba. Thank you. Thank you. Thank you. Thank you. Thank you. Thank you. Rihabala gadira bana baraba. Yes Lord. Yes Lord. Yes Lord. Yes Lord. Yes Lord. Jesus, Jesus, Jesus. Shekotarala bandi antura bana baraba. Yes brother, thank you Jesus. ಪ್ರಾರ್ಥನೆ ಮಾಡಿ ನಿಮ್ಮನ್ನು ಒಪ್ಪಿಸಿಕೊಡಿ. Thank you Jesus. Hallelujah. ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡಿದ್ದಾನೆ. ದೇವರು ನಿಮ್ಮೊಟ್ಟಿಗೆ ನೇರವಾಗಿ ಮಾತನಾಡುವಂತವನಾಗಿದ್ದಾನೆ. Thank you Lord. Thank you Lord. Thank you Jesus. Blessed be your name. Blessed be your name. Hallelujah. ದೇವರು ನಿಮ್ಮೊಟ್ಟಿಗೆ ಮಾತನಾಡದೆ ಬೇರೆ ಯಾರು ಒಟ್ಟಿಗೆ ಮಾತನಾಡ್ತಾನೆ? ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮನೇ. ಎಷ್ಟು ಮಂದಿಗೆ ಬೇಕು? ನಿಶ್ಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯ ಮಾಡಿ ಆತ್ಮನೇ. ನಿಶ್ಚಿತ್ತ ಇಲ್ಲದ ಕಾರ್ಯಗಳ ಮಾಡದಂತೆ ಸಹಾಯ ಮಾಡಿ ಆತ್ಮನೇ. ಅರೆ ಭಗವನ ಭಗರ ಬರವ. Yes, yes. Cheer up. Cheer up, my daughter. God's on your side. Speaking to you. Confirming you. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ಓಡಲವನ ಭವಿಷ್ಯಗದನ ಬನ ಬರವ. ನೀನು ಮಾತನಾಡಿ ಆ ಮಾತನ್ನು ಕೇಳಿ ಅನಾಹುತಗಳಲ್ಲಿ ಸಿಕ್ಕುವ ಪ್ರಶ್ನೆ ಇಲ್ಲ. ಪವಿತ್ರಾತ್ಮನೇ. Hallelujah. He is the King. He is the King. Shagadara bana bara 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 bara. ಆತನು ಇದ್ದವನು, ಇರುವಾತನು, ಇನ್ನು ಮುಂದೆಯೇ ಬರುವಾತನು. ಆತನು ನಿನ್ನೆ ಇಂದು ಎಂದಿಗೂ ಬದಲಾಗದಾತನು. ಆತನು ಸರ್ವಕಾಲವನ್ನ ತಿಳಿದವನಾಗಿರುವಾತನು. ಹಲ್ಲೆಲೂಯಾ. ಆತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. Yes Lord. Yes Lord. Yes Lord. Thank you. ದೇವರ ವಾಕ್ಯಕ್ಕೆ ನಾನು ದಾಸನು, ದೇವರ ವಾಕ್ಯಕ್ಕೆ ನಾನು ದಾಸಿ ಎಂಬುದಾಗಿ ಒಪ್ಪಿಸಿಕೊಡಿ. ರೇವಾಗ ಶಗದರ ಬನ ಬರವ. I am the servant of the word of God. I am the servant of the word of God ಎಂಬುದಾಗಿ ಒಪ್ಪಿಸಿಕೊಡಿ. ರೇಖಾಬೌತಲಗದರ ಬನ ಬರ ಬನ ಬರವ. Thank you. 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 ಸುತ್ತಲ ಬೇಲಿಟ್ಟು ಮಧ್ಯದಲ್ಲಿ ನಮ್ಮನ್ನಿಟ್ಟು ಕಣ್ಣು ಗುಡ್ಡೆಯಂತೆ ಕಾಯುವ ದೇವರಾಗಿದ್ದಾನೆ. ಆತನ ಆಲೋಚನೆ ತಪ್ಪದು. ಆತನ ಆಲೋಚನೆ ತಪ್ಪದು. ಅದು ಬಹಳ ಬಹಳ ಸರಿಯಾಗಿರುವಂಥದ್ದಾಗಿರುತ್ತದೆ. God will lead you very perfectly, very perfectly. ಶಬಗದು ನಬ ನಬಗದಿ ಅಂತು ನಬ 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 ನಬ. Thank you Jesus. ಸ್ವಾಮಿ ಅಪ್ಪ, ನಿನ್ನ ಮಕ್ಕಳು ಇವತ್ತು ಮನೆಗೆ ಹೋಗಿ ನಿನ್ನ ಚಿತ್ತವನ್ನು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಗ್ರಹಿಸಿಕೊಳ್ಳುವಂತೆ, ನಿನ್ನ ಮಾತನಾಡುವುದನ್ನು ಕೇಳಿಸಿಕೊಳ್ಳುವಂತೆ, ಜಯದ ಮೇಲೆ ಜಯವನ್ನು ಹೊಂದುವ ಹಾಗೆ ಪ್ರತಿ ಹೆಜ್ಜೆಯನ್ನು ಕೂಡ ನಿನ್ನಯ ಸಮಾಧಾನದ ಪ್ರಕಾರವಾಗಿ
ನಿನ್ನಯ ಆಲೋಚನೆಯ ಪ್ರಕಾರವಾಗಿ, ನಿನ್ನಯ ವಾಕ್ಯದ ಪ್ರಕಾರವಾಗಿ, ನಿನ್ನ ಚಿತ್ತದ ಪ್ರಕಾರವಾಗಿ ಎತ್ತಿಡುವಂತೆ ಕೃಪೆ ಮಾಡು ಸ್ವಾಮಿ. ಆಗ ಕಾರ್ಯವು ಸಫಲಗೊಳ್ಳುವುದು, ಆಗ ಕಾರ್ಯವು ಸಫಲಗೊಳ್ಳುವುದು. ದೇವರ ವಾಕ್ಯದಿಂದ ಸಫಲತೆ ಸ್ವಾಮಿ ಇವತ್ತು ಕೂಡ ನಿನ್ನ ಸನ್ನಿಧಿಯಲ್ಲಿ ತಂದು ನಿನ್ನ ಹುಡುಕಿ ಬಂದ ಪ್ರತಿಯೊಬ್ಬರು ಕೂಡ ಮುಟ್ಟಿ ಆಶೀರ್ವದಿಸು, ಬಲಗೊಳಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಥ್ಯಾಂಕ್ ಯು ಜೀಸಸ್, ಇನ್ ಜೀಸಸ್ ನೇಮ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ತನ್ನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿದ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯಲೇಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಸಹವಾಸವು, ಸಕಲ ಆಶೀರ್ವಾದಗಳು ನಮ್ಮೆಲ್ಲರೊಟ್ಟಿಗೆ ಎಂದಿಗೂ ವಾಸವಾಗಿರಲಿ. ಗಾಡ್ ಬ್ಲೆಸ್ ಎವ್ರಿವನ್. ಆ್ಯಂಡ್ ದೇವರಾಜ್ಯದ ಯವನಸ್ಥರು ನಾಳೆ ಏನು ಸಮ್ಮೇಳನ ಇದೆ, ಅದಕ್ಕಾಗಿ ಯಾರು ಇನ್ನೂ ರಿಜಿಸ್ಟರ್ ಮಾಡಲಿಲ್ಲ, ಕೂಡಲೇ ಕೌಂಟರ್ನಲ್ಲಿ ನಿಮ್ಮ ಹೆಸರನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಬೋದಾಗಿದೆ. ಆ್ಯಂಡ್ ಗಾಡ್ ಬ್ಲೆಸ್ ಯು.